ಪರಂಪರೆಯಲ್ಲಿ ಅದೆಲ್ಲವನ್ನು ಸೆರೆ ಹಿಡಿದು ಇದೇ ರೀತಿ ಮುಚ್ಚಿಟ್ಕೋಬೇಕು ಅಂತ ಅನ್ಸುತ್ತೆ. ಆದ್ರೆ ಆ ಮಹಡಿನ ಮಹಲಿಗಿಂತಲೂ ಈ ಸೃಷ್ಟಿಕರ್ತನ ಸೊಬಗು ಅದೆಷ್ಟೊಂದು ಅಂದ, ಅದೆಷ್ಟೊಂದು ಚಂದ. ಯಾವ ತೋಟದಲ್ಲಿ ಅರಳಿದ ಕೆಂಪು ಗುಲಾಬಿಯ ಹೂವಿದು? ಏನು ಇದರ ಸುವಾಸನೆ? ನನ್ನ ರಸಿಕ ಕಣ್ಣುಗಳಿಗೆ ರಸ ತುಂಬಿದ ಈ ಮಕರಂದದ ಹೂವು ಇಷ್ಟು ದಿನ ನನ್ನ ಕಣ್ಣಿಗೆ ಏಕೆ ಬೀಳಲಿಲ್ಲ? ತಡವಾದರೂ ತಾವರೆಯ ಹೂ ಬೆಳ್ಳಿಯಂತೆ ಸಿಕ್ಕಿದೆ. ಹಾಯ್ ಹಾಯ್, ಯಾವ ತೋಟದಲ್ಲಿ ಅರಳಿದ ಕೆಂಪು ಗುಲಾಬಿಯ ಹೂವಿದು? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯೋ ಅಥವಾ ದೇವಲೋಕದ ಅಪ್ಸರೆಯೋ? ಯಾರೇ ನೀನು ಮಿಂಚಿನ ಬಳ್ಳಿ? ಸಾಕು ನಿಲ್ಸೋ ಶಿಖಂಡಿ ವಂಶದವನೇ. ಮೋಹಪಾಶ ಬೀರಿದ ಮಾತ್ರಕ್ಕೆ ಓಡಿ ಬಂದು ಸೆರಕಾಸುವುದಕ್ಕೆ ಇಲ್ಯಾರು ಮೂರು ಬಿಟ್ಟವರಿಲ್ಲ. ಈ ರಾಜೇಂದ್ರ ಗೌಡ ಶಿಖಂಡಿಯ ಅಥವಾ ಪರಾಕ್ರಮಿಯ ಎಂದು ನೀನು ಈಗ ಸದ್ಯದಲ್ಲಿ ತಿಳಿಯಬೇಕಂದ್ರೆ ಒಮ್ಮೆ ಈ ರಾಜೇಂದ್ರನ ಬಾಹುಬಂಧನದಲ್ಲಿ ಬಂದಿಯಾಗು. ಆಮೇಲೆ ತಿಳಿಯುತ್ತದೆ ನಾನು ಯಾರು ಎಂದು. ಸಾಕು ಬಾಯಿ ಮುಚ್ಚೋ ನಾಯಿ ಕುಲದವನೇ. ಇದೇ ರೀತಿ ಹೀನ ದೃಷ್ಟಿ ಬೀರುವ ಈ ನಿನ್ನ ಕಣ್ಣುಗಳನ್ನು ಕಿತ್ತು ನಾಯಿ ನರಿಗಳಿಗೆ ಹಾಕಬೇಕಾಗುತ್ತೆ. ಎಚ್ಚರ! ನನಗೆ ಎಚ್ಚರ ಹೇಳುವ ತುಚ್ಛ ಹೆಣ್ಣೆ, ಹೆಣ್ಣೆ, ಈ ರಾಜೇಂದ್ರ ಗೌಡನ ಮೈ ಮುಟ್ಟುವ ಮಾತು ದೂರ, ಬಹುದೂರ. ಬರೀ ನನ್ನ ಎದುರಿಗೆ ನಿಂತು ಮಾತನಾಡುವ ಪರಾಕ್ರಮಿ ಈ ಊರಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಿಲ್ಲ. ಗಂಡಸುತನ ನಿನ್ನ ಹತ್ರ ಗಂಡಸ್ತನ ಇದೆ ಅಂತ ಒಂದ್ ಹೆಣ್ಣಿನ ಮುಂದೆ ಅಲ್ಲ ಕಣ ತೋರ್ಸೋದು. ನಿನ್ನ ಸರಿ ಸಮರವಾಗಿ ಮೀಸೆ ಬಿಟ್ಟಿರ್ತಾನಲ್ಲ ಅಂತ ಗಂಡಸಿನ ಹತ್ರ ತೋರ್ಸೋ. ಈ ರಾಜೇಂದ್ರ ಗೌಡ ಯಾರೆಂದು ನಿನಗೆ ಇನ್ನೂ ತಿಳಿದಿಲ್ಲ ಹೆಣ್ಣೆ. ಇವನು ಮಹಾಪ್ರತಾಪಿ. ಯಾವನಾದ್ರೆ ನನಗೇನೋ ಆಗ್ಬೇಕು. ಆದ್ರೆ ನಮ್ಮಪ್ಪ ಮನಸ್ಸು ಮಾಡಿದ್ದೆ ಆದ್ರೆ ನಿನ್ನಂಥ ಪುಂಡ ನಾಯಿಗಳನ್ನು ಬುಗುರಿ ಬುಗುರಿ ಅಂತ ಆಡಿಸುವ ಆ ನಮ್ಮಪ್ಪನ ಮಗಳು ಕಣ ನಾನು. ಅಂದ್ರೆ ನೀನು ಆ ಭರತಪ್ಪನ ಮಗಳ ನೀನು? ಅದಕ್ಕೆ ನೀನು ಇಷ್ಟೊಂದು ಜಂಬದಿಂದ ಬೀಗುತ್ತಿರುವೆ. ಹೌದು, ಇಷ್ಟು ದಿನ ಯಾವ ಗೂಡಿನಲ್ಲಿ ಅಡಗಿದ್ನೋ ಆ ನಿಮ್ಮಪ್ಪ ವರದಪ್ಪ ಈ ಸುಂದರವಾದ ಹಕ್ಕಿಯನ್ನು ಸಾಕು ಬಾಯಿ ಮುಚ್ಚೋ. ನೆಲವಿಲ್ಲ
ಮರದ ನಾಲ್ಗೆ ಅಂತ ಹೊಲಸಾಗಿ ಮಾತಾಡ್ಬೇಡ. ನಾಲ್ಗೆ ಹೊಲಸಾಗಿರ್ಬೇಕು. ಹೋಗಿ ಆ ಸೆಟ್ ಹಾಕಿ ಆ ನಾಲ್ಗೆನ ಸ್ವಚ್ಛಗೊಳಿಸು. ಇಲ್ಲೇ ಇದ್ರೆ ಏನ್ ಮಾಡ್ತೀಯ? ಹರಕೆಯ ಕೋಣವನ್ನು ಅಟ್ಟು ಆಡಿಸಿಕೊಂಡು ಹೋಗಿ ಕಡಿಯುವಂತೆ ಕಡಿಯುತ್ತೇನೆ. ಪಾಪಿಗಳ ಅಪ್ಪ, ಪುಣ್ಯವಂತನ ಮಗ, ಆಕಾಶದ ಮಡಿಲಲ್ಲಿ ಮಿನುಗುತ್ತಿರುವ ಧ್ರುವ ನಕ್ಷತ್ರ. ಧ್ರುವ ಧ್ರುವ ಆದ್ರೆ ನಾನ್ಯಾರು ಗೊತ್ತಾ? ಈ ಇಡೀ ಊರನ್ನೇ ತನ್ನ ಕಾಲಡಿಯಲ್ಲಿಟ್ಟುಕೊಂಡಿರುವ ಆ ಧನವಂತ ಗೌಡನ ಮಗ ರಾಜೇಂದ್ರ ಗೌಡ ಕಡೆ ಬಚ್ಚ. ಮಾಯಗಾರನ್ನು ಹೆದರಿಸಿಕೊಂಡ ಮಾತ್ರಕ್ಕೆ ಪಾಲಗಾರನೆಂದು ತಿಳಿದು ಬಂದಲೇ ರಾಜೇಂದ್ರ. ನಿನ್ನ ಅಟ್ಟಹಾಸವನ್ನು ಬೆಟ್ಟು ನಿಲ್ಲುವ ಗಂಡುಗಳು ಈ ಬಾಪೂಜಿ ನಗರದಲ್ಲಿ ಕೂಡ ಇದ್ದಾರೆ. ಅದು ನಿನ್ನ ಮಟ್ಟಿಯಲ್ಲಿರಲೇ. ಇನ್ನೊಮ್ಮೆ ನಮ್ಮ ಮನೆಯ ತಂಡೆಗೆ ಬಂದರೆ ನಿನ್ನ ಮನೆಗೆ ನುಗ್ಗಿ ನಿನ್ನ ತಂಗಿಯನ್ನು ಕಳ್ಕಬೇಕಾಗುತ್ತದೆ. ಎಚ್ಚರ. ನನ್ನ ತಂಗಿಯ ವಿಷಯವಾಗಿ ನೀನು ಮಾತನಾಡಿದ್ರೆ ಮಗನೇ ನಿಂತಲ್ಲೇ ಹೂತು ಹಾಕು ಬಿಡುತ್ತೇನೆ. ಯಾಕೆ ಮೈಯೆಲ್ಲ ಉಳಿದೋಯ್ತಾ? ನಿನ್ನ ತಂಗಿ ಮಾತ್ರ ಕರೆತು ಮಿಕ್ಕವರೆಲ್ಲ ಸುಳ್ಳೆ ಎಂದು ತಿಳಿದಿರುವೆಯಾ? ವಾ ಗೌಡ, ವಾ ಶಭಾಷ್, ಮೆಚ್ಚಬೇಕು ಈ ನಿನ್ನ ಮಾತಿಗೆ. ಅಂದ್ರೆ ಆ ನಿನ್ನ ತಂಗಿ ಬಗ್ಗೆ ಮಾತಾಡೋದಿಕ್ಕೆ ನನಗೊಬ್ಳು ತಂಗಿ ಇದ್ದಾಳಲ್ಲ ಅನ್ನೋ ಜ್ಞಾನ ಕೂಡ ನಿನ್ನ ಹತ್ರ ಇಲ್ವಲ್ಲ? ಆ ನಿನ್ನ ತಂಗಿ ಇಲ್ಲ, ಆದ್ರೂ ಕೂಡ ಅವಳ ಬಗ್ಗೆ ಮಾತಾಡೋದಿಕ್ಕೆ ನಿನಗಿಷ್ಟೊಂದು ರೋಷ ಬಂತಲ್ಲ. ನನ್ನಂತ ಹೆಣ್ಣಿಗೆ ನಡು ಬೀದಿಲಿ ಈ ರೀತಿ ಕೆಣಕಿದೆಯಲ್ಲ, ಹೇಳು, ನೀನು ಹೇಳು, ನಿನಗೆ ಎಲ್ಲಿ ಹೂತಾಕ್ಬೇಕು ಅಂತ? ನನ್ನನ್ನು ಹೂತಾಕಲು ಇವನಿಂದಲೂ ಸಾಧ್ಯವಿಲ್ಲ. ಆ ನಿಮ್ಮಪ್ಪ ವರದಪ್ಪ ಅವನಿಂದಲೂ ಸಾಧ್ಯವಿಲ್ಲ. ಬಚ್ಚ, ಈ ಪುಂಡನನ್ನು ಕೆಣಕಿರುವೆ. ಇದರ ಪ್ರತಿಫಲ ಏನಾಗುತ್ತದೆ ಎಂದು ಮುಂದೆ ಕಾದು ನೋಡು. ನಿನ್ನ ಪ್ರತಿಫಲಕ್ಕೆ ತಕ್ಕ ಉತ್ತರ ನಾನು ಕೊಡುತ್ತೇನೆ. ಬಚ್ಚ, ಮುಂದೆ ನಿನಗೆ ನೋಡಿಕೊಳ್ಳುತ್ತೇನೆ ಮಗನೇ. ತೊಲಗಲ ಇಲ್ಲಿಂದ. ನಿನ್ನ ಮೈ ಮುಟ್ಟಿಲ್ಲ ತಾನೆ ಆ ನಾಯಿ? ನನ್ನ ಮೈ ಮುಟ್ಟೋದಕ್ಕೆ ಅವನಿಗೆ ಎಲ್ಲಿಂದ ಬರ್ಬೇಕು ಧೈರ್ಯ? ಧ್ರುವ, ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ನೋಡಿ, ಇಲ್ಲಿ ನಡೆದ ಘಟನೆನ ನೀವು ಮನೇಲಿ ತಿಳಿಸ್ಬೇಡಿ. ಸರಿ, ಹಾಗೆ ಆಗಲಿ. ಬಾಯಿನ್ನು ಮನೆಗೆ ಹೋಗೋಣ. ಧ್ರುವ, ಸಮಯಕ್ಕೆ ಸರಿಯಾಗಿ ಬಂದು ಈ ರಾಣಿಯ ಮಾನ ಪ್ರಾಣವನ್ನು ಕಾಪಾಡಿದೆ. ಹೌದು, ಹೇಳ್ದೆ ಕೇಳ್ದೆ ನೀನೇಕೆ ಬಂದೆ ಇಲ್ಲಿಗೆ? ಕರೆದಿದ್ದರೆ ನಾನು ಬರುತ್ತಿರಲಿಲ್ಲವೇ? ಅಂದ್ರೆ ನಾನ್ ನಿನಗ್ ಬಾ ಅಂತ ಕರಿಬೇಕಾಗಿತ್ತೇನೋ? ಇಲ್ಲ ಇಲ್ಲ, ನೀನು ಕರೆಯದೆ ನಾನೇ ಬರ್ಬೇಕಾಗಿತ್ತೇನೋ. ಮತ್ತೆ ಬಂದೆ, ಹೋಗು. ಹೋಗ್ಲಾ? ಹೋಗ್ಲಾ? ಹೋಗೇ ಬಿಡ್ತೀನಿ. ಹೋಗಿ ಬಿಡ್ತೀಯಾ? ಕೊಂದು ಬಿಡ್ತೀನಿ. ಆಯ್ತು ಮಾರಾಯ್ತು, ಆಯ್ತು ಮಾರಾಯ್ತು. ಪ್ರಿಯತಮ್ಮೆ, ಈ ರೀತಿ ಕಾಯ್ತಿರ್ಬೇಕಾದ್ರೆ ಕಾಯಿಸೋದು ನ್ಯಾಯನಾ? ಆಯ್ತು ಮಾರಾಯ್ತಿ, ನಂದೇ ತಪ್ಪು. ಓಕೆನಾ? ಸಾರಿ. ಬರೀ ಸಾರಿ ಕೇಳಿದ್ರೆ ಆಯ್ತೇನೋ, ಮತ್ತೇನು ಇಲ್ವೇನೋ? ಇದೆ, ಕೊಡ್ಲಾ? ಕೊಡು ಮತ್ತೆ.
ನಾನು ಮಾಡಿದ ಆ ಒಂದು ಸಣ್ಣ ತಪ್ಪಿಗಾಗಿ ನನಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಏಕೆ ತಂದೆ? ಏಕೆ ಮಗನನ್ನು ಹುಡುಕಿ ಹುಡುಕಿ ಸಾಕಾಗಿ ಹೋಯಿತು. 23 ವರ್ಷಗಳಿಂದ ಬರೀ ನನ್ನ ಮಗನ ಹುಡುಕಾಟದಲ್ಲೇ ನನ್ನ ಜೀವನ ಮುಗಿದು ಹೋಯಿತು. ಬೆಂಗಳೂರು, ಮೈಸೂರು, ಮಂಡ್ಯ, ಕೋಲಾರ ಎಲ್ಲ ಊರುಗಳು ಅಲೆದಲೆದು ಸಾಕಾಗಿ ಹೋಯಿತು. ಆದರೆ ನನ್ನ ಮಗವನ ಸುಳಿವು ಮಾತ್ರ ಸಿಗಲೇ ಇಲ್ಲ. ಹೊಟ್ಟೆ ಹಸಿದು ಕಣ್ಣು ಮಂಜಾಗ್ತಾ ಇದೆ. ಏನಾದರೂ ತಿನ್ನಬೇಕೆಂದರೆ ಕೈಯಲ್ಲಿ ಕಾಸಿಲ್ಲ. ಈ ಊರಿಗೆ ಅಪರಿಚಿತಾದ ನಾನು ಯಾರ ಹತ್ರ ಹಣ ಕೇಳಲೇ? ಅಯ್ಯೋ ದೇವರೇ! ಭಿಕ್ಷುಕ, ದಾರಿ ಬಿಟ್ಟು ಆಚೆ ನಿಲ್ಲು. ಇಷ್ಟೊಂದು ವಯಸ್ಸಾಗಿದೆ,
ಎಲ್ಲಿ ಹೇಗೆ ಇರಬೇಕನ್ನೋ ಪರಿಜ್ಞಾನನೂ ಇಲ್ಲವೇನೋ ನಿನಗೆ? ಕ್ಷಮಿಸಿ ಸರ್, ನಾನು ಭಿಕ್ಷಕನಲ್ಲ, ಈ ಊರಿಗೆ ಹೊಸಬ. ನನ್ನ ಮಗನ ಹುಡುಕಾಟದಲ್ಲಿ ಅಲೆದಲೆದು ಇಲ್ಲಿಗೆ ಬಂದಿದ್ದೇನೆ. ಇತ್ತೀಚೆಗೆ ನಮ್ಮ ಊರಲ್ಲಿ ಕಳ್ಳಕಾಕರ ಹಾವಳಿ ಹೆಚ್ಚಾಗಿದೆ. ನಿನ್ನಂತೆ ವೇಷ ಬದಲಾಯಿಸಿಕೊಂಡು ಬಂದು ನಮ್ಮಂತ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ಅನ್ನ ಹಾಕುತ್ತಿದ್ದಾರೆ. ಮೊದಲು ಈ ಊರು ಬಿಟ್ಟು ಆಚೆ ತೊಲಗು. ನಿಲ್ಲಿಸ ನಿನ್ನ ದೌರ್ಜನ್ಯವನ್ನು. ಇಷ್ಟು ಒಂದು ವಯಸ್ಸಾಗಿದೆ, ವಯಸ್ಸಿಗೆ ತಕ್ಕಂತ ವರ್ತಿಸುವ ವಿವೇಕ ಬೇಡ ನಿನಗೆ. ಅಂದರೆ ಎಲ್ಲಿಂದಲೇ ಬಂದ ಒಬ್ಬ ಅಪರಿಚಿತ ಭಿಕಾರಿಯನ್ನು ಊರಲ್ಲಿ ಬಿಟ್ಟುಕೊಳ್ಳಬೇಕೆ? ಇಂಥವ್ರು ಊರಲ್ಲಿದ್ದರೆ ಊರು ಹಾಳಾಗುತ್ತದೆ. ಹೌದು, ಊರು ಹಾಳಾಗುತ್ತದೆ. ಬಡಮಗರು ಅಮಾಯಕರು ಊರಲ್ಲಿದ್ರೆ ಊರು ಹಾಳಾಗುತ್ತದೆ. ನಿಮ್ಮಂತ ಪುಂಡರು, ನಿನ್ನ ಪುಂಡರಂತ ಮಕ್ಕಳು ಅವರ ಮಾತ್ರ ಈ ಊರಲ್ಲಿ ಇರಬೇಕು. ಏಕೆಂದರೆ ನಿಮ್ಮಪ್ಪ ನಿಮಗಾಗಿ ಸ್ಥಾಪಿಸಿದ ನಿಮ್ಮ ತಾತದ ಸ್ವಂತದಲ್ಲವೇ? ಮಾತು ಅತಿರೇಕಕ್ಕೆ ಏರುತ್ತಿದೆ. ನಾಲಿಗೆ ಹಿಡಿತದಲ್ಲಿರಲಿ. ನಾನು ಈ ಊರಿಗೆ ಗೌಡ. ಧನವಂತ ಗೌಡನಾದ ಮಾತ್ರಕ್ಕೆ ಗಂಡನಂತ ವರ್ತಿಸುವುದು ಯಾವ ನ್ಯಾಯ? ಪ್ರತಿಯೊಬ್ಬ ಭಾರತದ ಪ್ರಜೆಗಳಿಗೂ ಬದುಕವು ಹಕ್ಕಿದೆ. ಆದ್ರೆ ನೀನು ಅವರ ಹಕ್ಕು ಕೊಸಲಿಕ್ಕೆ ನೀನ್ಯಾರು? ನಾನು ಈ ಊರಿಗೆ ಗೌಡ. ಗೌಡನಾದ ಮಾತ್ರಕ್ಕೆ ಯಾರನ್ನು ಬೇಕಾದರೂ ದಂಡಿಸಬಹುದೇ? ಹೌದು, ಅದು ನನ್ನ ಹಕ್ಕು. ಧನವಂತ, ನಿಮಗೆ ಹಾಗ ದಂಡಿಸುವ ಅಧಿಕಾರ ಇದು ಪ್ರತಿಯೊಬ್ಬರಿಗಿದೆ. ಬದುಕಿ ಬಾಳುವ ಅಧಿಕಾರ ಪ್ರತಿಯೊಬ್ಬರಿಗಿದೆ. ಮೊದಲು ನಿನ್ನ ಗರ್ಗವನ್ನು ಕಡಿವಾಣ ಹಾಕು. ಬಡವರನ್ನು ಕಂಡಾಕ್ಷಣ ಭಿಕ್ಷಕರನ್ನು ತಿಳಿಯುವ ನಿಮ್ಮಂತ ಭಂಡ ಶ್ರೀಮಂತರಿಗೆ ಭಂಡ ಶ್ರೀಮಂತ ಇರೋ ತನಕ ಈ ದೇಶ ಉದ್ಧಾರ ಆಗಲ್ಲ. ಮಹಾದೇಶೋದ್ಧಾರಕ ನೀನು. ನೋಡುವದಪ್ಪ, ನೀನು ಸಹ ಒಬ್ಬ ಶ್ರೀಮಂತನೆಂದು ಮರೆತಿರುವೆಯ? ನೀನು ಒಬ್ಬ ನನ್ನ ಜೋಡಿ ಕೈ ಮಿಲಾಯಿಸು, ಈ ಊರನ್ನೇ ನಮ್ಮಿಬ್ಬರ ವಂಶರತ್ರಾಳಬೇಕು. ಹಾಗೆ ಮಾಡುತ್ತೇನೆ. ಶ್ರೀಮಂತಿಕೆ ಅನ್ನೋದು ಕ್ಷಣಿಕ, ಹಣ ಆಸ್ತಿ ಅಂತ ತೋರಿದಲ್ಲ ತಾತ್ಕಾಲಿಕ. ಈ ಕಾಯ ಈಶ್ವರ, ಈ ಮಾತು ನಿನ್ನ ಬಟ್ಟೆಯಲ್ಲಿ ಇರಲಿ. ವರದಪ್ಪ, ನನ್ನ ವರ್ಚಸ್ಸು ನಿನಗಿನ್ನೂ ಗೊತ್ತಿಲ್ಲ. ನನ್ನನ್ನು ಕಂಡರೆ ಜನ ಭಯದಿಂದ ನಡುಗುತ್ತಾರೆ, ಹೆದರಿ ತಲೆ ತಗ್ಗಿಸುತ್ತಾರೆ, ಕೈ ಮುಗಿದು ನಮಿಸುತ್ತಾರೆ. ಧನವಂತ, ನಿಮ್ಮನ್ನ ಕಂಡು ಭಯ ಪಡೋದು ಎಲ್ಲಿ ಗೊತ್ತಾ? ಒಂದು ಕೊಲೆಗಾರನಾಗಿರ್ಬೇಕು, ಇಲ್ಲ ನಿಮ್ಮಂತ ಭಂಡ ಶ್ರೀಮಂತನಾಗಿರ್ಬೇಕು. ಆದ್ರೆ ಈ ವರದಪ್ಪನ ದಾರಿ ಹಾಗಲ್ಲ. ಹೋಗಲಿ ಬಿಡಿ ಯಜಮಾನ್ರಿ. ನನ್ನಂತ ನತದೃಷ್ಟಿಗಾಗಿ ಒಂದೇ ಊರಿನ ಹಿರಿಯರಾದ ನೀವು ಏಕೆ ಕಚ್ಚಾಡೋದು? ನನ್ನ ಪಾಡಿಗೆ ನಾನು ಹೋಗುತ್ತೇನೆ ಬಿಡಿ. ಸ್ವಲ್ಪ ಇರಿ ಯಜಮಾನ್ರಿ. ನಿಮಗೆ ಅಭ್ಯಂತರವಿಲ್ಲ ಅಂದ್ರೆ ನೀನು ನಮ್ಮ ಮನೆಗೆ ಬಂದು ಬಿಡಿ, ಊಟ ಮುಗಿಸ್ಕೊಂಡು ಹೋಗಿವಂತೆ. ಬೇಡಿ ಯಜಮಾನ್ರಿ, ಸುಮ್ಮನೆ ನನ್ನಿಂದ ನಿಮಗೇಕೆ ಹೊರೆ? ನನ್ನ ಪಾಡಿಗೆ ನಾನು ಹೋಗುತ್ತೇನೆ ಬಿಡಿ. ಯಾರು ಯಾರಿಗ ಹೊರ ಇಲ್ಲ ಈ ಪ್ರಪಂಚದಲ್ಲಿ. ಅವರ ಪಾಲಿನ ಅನ್ನ ಅವರಿಗಾಗಿಯೇ ಕಾದಿರ್ತಿರುವೆ. ಅದನ್ನು ಕೆಲವರು ತಿಳಿದುಕೊಳ್ಳಬೇಕು. ಬನ್ನಿ ಹೋಗೋಣ. ವರದಪ್ಪ,
ಅವಮಾನಿಸಿದಲ್ಲದೆ ಆ ಭಿಕಾರಿಯನ್ನು ಮನೆಗೆ ಕರ್ಕೊಂಡು ಹೋಗುವೆಯ? ಹೋಗು. ಯಾಕೆ ಈ ಧನವಂತ ಗೌಡನ್ನ ಎದುರು ಹಾಕಿಕೊಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ನೀನು ಮುಟ್ಟಿ ಮುಟ್ಟಿ ನೋಡಿಕೊಳ್ಳಬೇಕು. ಹಾಗೆ ಮಾಡುತ್ತೇನೆ. ವರದ, ನೀನು ನ್ಯಾಯ ನೀತಿಯ ಬೋಧಕನಾದರೆ ನಾನು ಅದರ ವಿರೋಧಕ. ನಾನು ಯಾರು? ಈ ಊರ ಧನವಂತ, ಬಡವರಿಗೆಲ್ಲ ನಾನೇ ಭಗವಂತ. ಆದರೆ ನೀನು ತೋರಿಸುತ್ತಿರುವುದು ನಿನ್ನ ನೀತಿಯ ಸಿದ್ಧಾಂತ. ಈ ಲೋಕಾಕ್ರಮಣ ವಿಕ್ರಮಣ ಮುಂದೆ ನಿನ್ನಾಟ ನಡೆಯಲಾರದು. ಈ ಹಾಳದ ಕೆಲಸಗಾರರು ಎಲ್ಲಿಗೆ ಹಾಳಾಗಿ ಹೋಗಿರ್ಬೋದು? ಅದು ಸರಿ. ಅಂದ್ರೆ ಇವ್ರು ಕೆಲಸ ಮಾಡ್ಲಿ ಬಿಡ್ಲಿ, ಕೂಲಿ ಮಾತ್ರ ಕೇಳಕ್ ಬರ್ತಾರೆ ಅಂತ ಕಾಣಿಸುತ್ತೆ. ಹೌದು, ಇವತ್ತು ಬರ್ಲಿ. ಏ, ಯಾರಲ್ಲಿ ಬಾರೋ. ಅಲ್ಲ ಕಣೋ, ಕೆಲಸ ಮಾಡೋದ್ ಬಿಟ್ಟು ಈ ರೀತಿ ಅಡ್ಡಾಡ್ತಿದೆಯಲ್ಲ, ನಿಮಗೆಲ್ಲ ಪುಕ್ಷಾಟ ಸಂಬಳ ಕೊಡಕ್ಕೆ ನಮ್ಮ ಮನೇನು ದಾನ ಛತ್ರ ಅಂತ ತಿಳ್ಕೊಂಡಿದೀಯಾ? ನಾನು ಹಾಗೇನು ತಿಳಿದುಕೊಂಡಿಲ್ಲ. ಆದ್ರೆ ನೀವು ಈ ರೀತಿ ಕೋಪದ ಕಿಡಿಕಾರಲು ಕಾರಣ ಏನಂತ ನನಗೆ ಗೊತ್ತಾಗ್ಲಿಲ್ಲ. ಏನೋ ಭಿಕಾರಿ ಅಲ್ಲ, ನನಗೆ ವಾದ ಮಾಡ್ತಿದೀಯಲ್ಲ, ಎಷ್ಟು ಕೋಪ ನಿನ್ಗೆ? ಹೌದು, ನಿಮ್ಮ ಕೈಯಾರೆ ಅಡುಗೆ ಮಾಡಿ ಬಹಳ ಕಾಳಜಿ ವಹಿಸಿ 3 ಹೊತ್ತು ನನಗೆ ಕೈ ತುತ್ತು ಮಾಡಿ ಉಣಿಸ್ತೀರಲ್ಲ, ಅದಕ್ಕೆ ಇಷ್ಟೊಂದು ಕೋಪ. ಏನು ಏನಂತ ಬೊಗಳ್ತಿದೀಯೋ ನಾಯಿ? ನೋಡು, ನಾನ್ ಯಾರ ಮಗಳಂತ ನಿನಗಿನ್ನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಇದೇ ರೀತಿ ಮಾತಾಡಿದ್ರೆ ಮೈ ಚರ್ಮ ಸುಲಿದು ಬಿಡ್ತೀನಿ. ಅಮ್ಮ ಭದ್ರಕಾಳಿ, ನೀನು ಯಾವ ದೊರೆಯ ಮಗಳಾದೇನು, ಮಹಾರಾಜನ ಮೊಮ್ಮಗಳಾದ ನನಗೇನು? ಹೆಣ್ಣು ನೀನು. ಪರ ಗಂಡಸಿನೊಂದಿಗೆ ಮಾತನಾಡುವಾಗ ಗೌರವದಿಂದ ಮಾತನಾಡು. ನಿನ್ನಂತೆ ಮಾತನಾಡಲು ನನಗೂ ಬರುತ್ತದೆ. ಏನು ನಮ್ಮ ಮನೆ ಆಳಾಗಿ ನನ್ನನ್ನೇ ಗಿರೇಗಿಸಿ ಮಾತಾಡ್ತೀಯಲ್ಲ? ನೋಡೋ, ನಿಜವಾಗ್ಲು ಈ ವಿಚಾರ ನಮ್ಮಪ್ಪ ತಿಳಿಸಬೇಕು. ಇರ್ಲಿ. ಅಲ್ಲ ಕಣೋ, ನಮ್ಮ ಮನೆ ಆಳಗೆ ನನಗೆ ರೇಗಿಸಿ ಮಾತಾಡ್ತೀಯ? ಮುಂದೆ ಆಳಾದ ಮಾತ್ರಕ್ಕೆ ಅವರು ನಿಮ್ಮಂತೆ ಮನುಷ್ಯರಲ್ಲವೇ? ಅಷ್ಟಕ್ಕೂ ನೀನು ಯಾರು, ಎಲ್ಲಿ ನಿಂತು ಮಾತನಾಡುತ್ತಿರುವೆ ಎಂಬ ಅರಿವು ಮೊದಲು ನಿನಗೆ ಮೂಡಲಿ. ನೋಡೋ, ನಾನ್ ನಿಂತಿರೋದು ನಮ್ಮ ತೋಟದಲ್ಲಿ. ಅದು ನಮ್ಮ ತೋಟ ಜಮೀನ್ದಾರು ಧನವಂತ ಗೌಡರ ಮಗಳು ಕಣ ನಾನು. ಆ ಧನವಂತರ ಗೌಡರ ಮಗಳ ನೀನು? ಹಾಗಾದರೆ ಸರಿಯಾಗಿ ಕೇಳು. ಇದು ನೀನು ತಿಳಿದುಕೊಂಡಿರುವ ಹಾಗೆ ಶ್ರೀಮಂತ್ ಜಮೀನ್ದಾರ್ ಧನವಂತ ಗೌಡರ ತೋಟವಲ್ಲ. ನಿಮ್ಮಪ್ಪನಿಗಿಂತ ಒಂದು ಕೈ ಮಿಗಿಲಾಗಿರುವ ಹೃದಯವಂತ ವರದಪ್ಪ ಗೌಡರ ತೋಟ. ಏ ಭಿಕಾರಿ, ಮೊದ್ಲೇ ಇಷ್ಟು ಬಗಳಿದ್ರೆ ನಿಮ್ಮಪ್ಪನ ಮನೆ ಗಂಟೆ ಹೋಗ್ತಿತ್ತ? ಸುಮ್ಮನೆ ನನ್ ಸಮಯ ಎಲ್ಲ ಹಾಳು ಮಾಡ್ಬಿಟ್ಟೇಲೋ ಇಡಿಯಟ್. ಮೊದಲೇ ಇದನ್ನು ಕೇಳಿ ತಿಳಿದುಕೊಂಡಿದ್ದರೆ ನಿಮ್ಮಪ್ಪ ಧನವಂತ ಗಂಟೆ, ಆ ಧನವಂತನ ಗಂಟೆ ಹೋಗ್ತಿದ್ದೆ ಜಂಬ ತುಂಬಿದ ಹೆಣ್ಣೆ. ಮಾಡಿದ ತಪ್ಪಿಗೆ ಕ್ಷಮೆ ಯಾಚಿಸಿ ಇಲ್ಲಿಂದ ತೊಲಗುವುದು ಬಿಟ್ಟು ಇನ್ನು ಕತ್ತೆ ತರ ಅರ್ಜುತ ಇಲ್ಲೇ ನಿಂತಿರುವೆಯಾ? ಸಮಯ ಹಾಳಾಗಿರೋದು ನಂದು. ಒಳ್ಳೆ ಮಾತಲ್ಲಿ ಹೊರಟು ಹೋದ್ರೆ ಬಚಾವಾಗ್ತೀಯ, ಇಲ್ಲ ಕೈಯಲ್ಲಿ ಸಲಿಕೆ ಕೊಟ್ಟು ನೀರ್ ಕಟ್ಟ ಹಚ್ಚಬೇಕಾಗುತ್ತೆ. ಏನು ಏನಂತ ಬೊಗಳ್ದು ಭಿಕಾರಿ? ಅಲ್ಲ, ನೀನು ನನ್ ಕೈಯಲ್ಲಿ ಕೆಲಸ ಮಾಡ್ತೀಯ? ಅದು ನಿನ್ನ ಹಣೆ ಬರ್ದಲ್ಲಿ ಸಹ ಬರ್ತಿಲ್ಲ. ನೋಡೋ, ನೀನು ನಿಜವಾದ ಗಂಡಸಿ ಆದ್ರೆ ಮಾಡ್ಸೋ ನೋಡೋಣ. ಶಬಾಷ್, ನನಗೆ ಸವಾಲ? ನಿನಗೆ ನಾನು ಗಂಡಸು ಅಂತ ತೋರಿಸ್ಬೇಕು ತಾನೆ? ಸ್ವಲ್ಪ ಇರು.
ಬುಗುರಿ ಆಡಿಸೋ ಗಂಡು ನಾನು ತರ್ಪ ತೋರಿಸಿ ಡೌಲು ಮಾಡುವ ಹೆಣ್ಣು ನೀನು ಜಾತಿ ಇಲ್ಲದೆ ಬುಗುರಿ ಆಡಿಸೋ ಗಂಡು ನಾನು ತರ್ಪ ತೋರಿಸಿ ಡೌಲು ಮಾಡುವ ಹೆಣ್ಣು ನೀನು ನನ್ನ ಮುಂದೆ ನಿನ್ನ ಆಟ ನಡೆಯೋದಿಲ್ಲ ಕೊಮ್ಮರಾಟ ವಯಾರಿಸಿ ಗಂಡು ಕೇಳಲೇ ಜಾತಿ ಇಲ್ಲದೆ ಬುಗುರಿ ಆಡಿಸೋ ಗಂಡು ನಾನು ತರ್ಪ ತೋರಿಸಿ ಡೌಲು ಮಾಡುವ ಹೆಣ್ಣು ನೀನು ಸಿರಿಯಲ್ಲ ಕೇಳೆ ಸುಬ್ಬಿ ಹಳ್ಳಿ ಇದು ನ್ಯಾಯಕ್ಕೆ ನೀತಿಗೆ ತವರೂರಿದು ಕಾಲಕ್ಕೆ ತಕ್ಕಂತೆ ಬದುಕೋ ಕಲಿ ಧರ್ಮಕ್ಕೆ ತಲೆ ಬಾಗಿ ನಡೆಯೋ ಕಲಿ ನಮ್ಮ ಹಳ್ಳಿ ಎಲ್ಲ ನೋಡು ರೀತಿ ನೀತಿ ಅರಿದು ಬಾಳು ಕೈ ಮುಗಿದು ಮುಂದಕ್ಕೆ ಹೋಗಲು ಹೆಮ್ಮರಿಯೇ ಜಾತಿ ಇಲ್ಲದೆ ಬುಗುರಿ ಆಡಿಸೋ ಗಂಡು ನಾನು ತರ್ಪ ತೋರಿಸಿ ಡೌಲು ಮಾಡುವ ಹೆಣ್ಣು ನೀನು ಜಾತಿ ಇಲ್ಲದೆ ಬುಗುರಿ ಆಡಿಸೋ ಗಂಡು ನಾನು ತರ್ಪ ತೋರಿಸಿ ಡೌಲು ಮಾಡುವ ಹೆಣ್ಣು ನೀನು ನನ್ನ ಮುಂದೆ ನಿನ್ನ ಆಟ ನಡೆಯೋದಿಲ್ಲ ಬೇರೆ ಪಾಠ ಭಯಾರಿಸಿ ಗಾಡಿ ಗಂಡೀರಿ ಕೇಳಲ್ಲೇ ಸರ್ಪಾನ ಬಿಟ್ಟಾಗಲೇ ಮಣ್ಣಿಂದ ಹುಟ್ಟಿತ್ತು ಮಣ್ಣಿ ಕಲೆ ಶ್ರೀಮಂತ ಹಣವಂತ ಪರವಾಯಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗೋದಲ್ಲೇ ಇದೆಯ ಮುಂದೆ ಯಾರ ಆಟ ನಡೆಯೋದಿಲ್ಲ ಕೇಳೆ ಪಾಠ ಶ್ರೀಮಂತರು ನೀವಂತ ನಿಮಗೆರಡು ಕೊಂಬೇನಲ್ಲೇ ಜಾತಿ ಇಲ್ಲದೆ ಬುಗುರಿ ಆಡಿಸೋ ಗಂಡು ನಾನು ತರ್ಪ ತೋರಿಸಿ ಡೌಲು ಮಾಡುವ ಹೆಣ್ಣು ನೀನು ಜಾತಿ ಇಲ್ಲದೆ ಬುಗುರಿ ಆಡಿಸೋ ಗಂಡು ನಾನು ತರ್ಪ ತೋರಿಸಿ ಡೌಲು ಮಾಡುವ ಹೆಣ್ಣು ನೀನು ನನ್ನ ಮುಂದೆ ನಿನ್ನ ಆಟ ನಡೆಯೋದಿಲ್ಲ ಕೊಬ್ಬರಾಟ ಯಾರಿಸಿ ದಾರಿ ಗಂಡೀರಿ ಕೇಳಲೇ ಹೀಗ್ ಗೊತ್ತದ ನಿನಗೆ ನಾನು ಗಂಡಸು ಅಂತ ಬಿಡುವರಿ ನಿನ್ನ ಸರಿ ಮಾಡಿಸ್ತಿತ್ತ ತುಟ್ಟಿಗ್ ಪಿಟಿಗೆ ಅಂದ್ರೆ ತಿರ್ಗಿ ನೋಡ್ದೆ ಹೋಗ್ತಾ ಇರು ತುಟ್ಟಿಗ್ ಪಿಟಿಗೆ ಏನಾದ್ರು ಅನಿಸಿದೆ ಅಂದ್ರೆ ರಾತ್ರಿ ತನಕ ಕೆಲಸ ಮಾಡ್ತೀನಿ ಯಾವ್ದೋ ಉಡುಪಿಗೆ ಬಂದ ಹೋರಿ ಈ ಎಡಗಾರಿಲೆ ತಿರ್ಬೇಕು ಹಚ್ಚವ ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಬಿದ್ದಿರು ನನಗೆ ಇನ್ನು ಸ್ವಲ್ಪ ಸಮಾಧಾನ ಏನ್ ಮಗು ಏನು ಮಾನಿನ ಈ ಸ್ಥಿತಿ ಯಾರು ಹೀಗೆ ಮಾಡಿದ್ದು ಯಾರು ಅಣ್ಣ ಅಣ್ಣ ಆಫ್ಟರ್ ಒಬ್ರು ಕೂಲಿ ಮಾಡೋ ಕೆಲಸಗಾರ ಅವನು ನನಗ್ ಬಾಯಿಗೆ ಬಂದಂಗ್ ಬೈದು
ನನ್ನ ಎದುರು ಮಾತಾಡಿ ಅಷ್ಟೇ ಅಲ್ಲ ನನ್ ಕೈಲಿ ಕೆಲಸ ಸಹ ಮಾಡಿಸ್ತಾ. ಬರೀ ಅಷ್ಟಕ್ಕ ಕೈ ಬಿಟ್ನೋ ಅಥವಾ ಮುಂದೆ ಏನಾರ ಮಾಡಿದ್ನೋ? ಬಾಯಿ ಮಗನೇ, ಅಲ್ರಿ ಇವತ್ತು ನನ್ನ ಬಾಯಿ ನೀವ್ ಮುಚ್ಚಬಹುದು, ಆದ್ರೆ ಈ ಮುಂದಿ ಬಾಯಿ ಮುಚ್ಚಕ್ ಆಗತ್ತೇನ್ರಿ? ಅವ್ರು ನೋಡ್ಕೊಂಡ್ ಬಂದಾರ, ಅವತ್ ಹೇಳಾಕತ್ತಾರ. ಯಜಮಾನ್ರೆ ಹತ್ರಿ ನೀನು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಮುಂದೇನು ಮಾಡ್ಬೇಕಂತ ಯೋಚನೆ ಮಾಡ್ಬೇಕಾಗಿರೋದು ನಾವು. ಅಲ್ರಿ ಹೆಂಗಾರ ಹಾಳಾಗಿ ಹೋಗ್ರಿ, ನಾಳೆ ಮಾನ ಮರ್ಯಾದೆ ಹೋಗೋದು ನಿಮ್ದೆ. ನಿಮಗೆ ಹೇಳಿ ನಾನಾಗ್ರಿ ಬಯಸ್ಕೊಳ್ಳಿ. ಹೇಳು ರಕ್ಷಿತ, ಯಾರು ಆ ಭಿಕಾರಿ ನನ್ನ ಮಗ? ಅವನನ್ನು ಈಗಲೇ ಎಳೆದು ತಂದು ಅಡ್ಡಡ್ಡ ಉದ್ದುದ್ದ ಸೀಳೆ ಹಾಕು ಬಿಡುವೆ. ಅಣ್ಣ, ಅವನ್ ಯಾರೋ ಆ ವರ್ಧಪ್ಪನ ಮನೆಯಲ್ಲಿ ಕೆಲಸ ಮಾಡೋ ಕೂಲಿ ಆಳು ಅಣ್ಣ. ಖಂಡಿತ ಅವನಿಗೆ ಮಾತ್ರ ಸುಮ್ನೆ ಬಿಡಬಾರ್ದಣ್ಣ, ಸುಮ್ನೆ ಬಿಡಬಾರ್ದು. ಏನು ವರ್ಧಪ್ಪನ ಮನೆ ಆಳ? ಹಂಗಾದ್ರೆ ಇವ್ರ ಕೈಯಿಂದ ಏನಾಗುತ್ತವ? ಇವ್ರ ದೊಡ್ಡ ಬಾಯಿಲಾಗರು. ಬಾಯಿ ಮಗನೇ, ಆ ವರ್ಧಪ್ಪನ ತಲೆಯ ಮೇಲೆ ಏನು 2 ಕೊಂಬು ಮುಡವೆನಿಲೆ ಬಚ್ಚ. ಅಪ್ಪಾಜಿ, ಆ ಭಿಕಾರಿ ನನ್ನ ಮಗನನ್ನು ಈಗಲೇ ಹೋಗಿ ಎಳೆದು ತರುತ್ತೇನೆ. ನೀವು ನನ್ನನ್ನು ತಡೆಯಬೇಡಿ. ರಾಜೇಂದ್ರ, ಸ್ವಲ್ಪ ತಾಳು. ಯಾವುದೇ ಕೆಲಸ ಮಾಡುವ ಮೊದಲು 1 ರಿಂದ 10 ಸಾರಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಅದಕ್ಕೊಂದು ಸರಿಯಾದ ಆಲೋಚನೆ ಬೇಕು. ಅಂದರೆ ನಮ್ಮ ತಂಗಿಗೆ ಎಷ್ಟೊಂದು ಅವಮಾನವಾದರೂ ಅದನ್ನು ನಾವು ಸಹಿಸಿಕೊಂಡು ಸುಮ್ಮನೆ ಇರುವುದೇ? ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ರಕ್ಷಿತಾ, ಅವನ್ ಯಾರೆಂದು ತೋರಿಸು. ಅವನ ಮೈ ಮೂಳೆಯನ್ನು ಮುರಿದು ಈಗಲೇ ಇಲ್ಲಿಗೆ ಎಳೆದು ತರುತ್ತೇನೆ. ರಾಜೇಂದ್ರ, ಸ್ವಲ್ಪ ತಾಳು. ಹಾವಿನ ಹುತ್ತಕ್ಕೆ ಕೈ ಹಾಕುವ ಮೊದಲು ಹಾವರಿಗನು ಕೂಡ ಕೈಗೆ ಅಂಜಿಲವನ್ನು ಹಚ್ಚಿಕೊಂಡು ಕೈ ಹಾಕುತ್ತಾನೆ. ಇನ್ನೂ ಅರ್ಥ ಆಗ್ಲಿಲ್ಲೇನ್ರಿ ಚಿಕ್ಕ ಯಜಮಾನ್ರೆ? ಇದು ವರ್ಧಪ್ಪ ಅಂದ್ರೆ ಸಾಮಾನ್ಯ ಮನುಷ್ಯನಲ್ಲ. ಒಳ್ಳೆಯವನಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನು. ನಮ್ಮಂತ ಒಳ್ಳೆಯವರಿಗೆ ಉಳ್ಸಕ್ಕೂ ಸೈ, ನಿಮ್ಮಂತ ಕೆಟ್ಟವರಿಗೆ ತೆಗಿಯಾಕೂ ಸೈ. ಇದನ್ನೇ ತಾನೇ ಯಜಮಾನ್ರೆ ನೀವು ಹೇಳಕ್ ಹೊರಟಿದ್ದು. ಏ ಮಲ್ಲು, ನೀನೇನು ನನ್ನ ಗುಮಾಸ್ತಾನೋ ಇಲ್ಲ ವರ್ಧಪ್ಪನ ಹಿತೈಷಿನೋ? ನಾವು ಸಹ ಬಂಟರೆ ಕಣೋ. ಆ ವರ್ಧಪ್ಪನಿಗೆ ಆಟಾಡಿಸುವ ಮಾರ್ಗ ಎಲ್ಲಿದೆ ಎಂದು ನಾನು ಕಂಡು ಹಿಡಿಯುತ್ತೇನೆ. ಅಪ್ಪಾಜಿ, ನೀವೇನೇ ಹೇಳಿದ್ರು ನಾನು ಮಾತ್ರ ಸುಮ್ಮನಿರುವುದಿಲ್ಲ. ರಕ್ಷಿತಾ, ಆ ಭಿಕಾರಿ ನನ್ನ ಮಗನನ್ನು ತೋರಿಸು. ರಾಜೇಂದ್ರ, ಸ್ವಲ್ಪ ತಾಳು. ನೀನು ಹೋಗುವುದಾದರೆ ಇಂದು ಬೇಡ, ನಾಳೆ ಮುಂಜಾನೆ ಹೋಗೋಣ. ಜೊತೆಗೆ ನಾನು ಬರುತ್ತೇನೆ. ಅಪ್ಪಾಜಿ, ನಾವು ಶ್ರೀಮಂತ ಗೌಡ ವಂಶಸ್ಥದವರು. ನಮ್ಮ ತಂಟೆಗೆ ಬಂದರೆ ನಾವು ಸಹಿಸಿಕೊಳ್ಳುವುದಿಲ್ಲ. ಅಂತದ್ರಲ್ಲಿ ನಮ್ಮ ತಂಗಿಯನ್ನು ಕೆಣಕಿದವರಿಗೆ ಸುಮ್ಮನೆ ಬಿಡುವುದೇ ಸಾಧ್ಯವಿಲ್ಲ. ರಕ್ಷಿತಾ, ಆ ಹಾವು ಬಿಲದಲ್ಲಿದ್ದರೂ ಸರಿಯೇ, ಬೇಲಿಯಲ್ಲಿದ್ದರೂ ಸರಿಯೇ, ಆ ಬಿಲ ಮತ್ತು ಬೇಲಿಯನ್ನು ಸುಟ್ಟು ಭಸ್ಮ ಮಾಡಿ ಈಗಲೇ ಬರುತ್ತೇನೆ. ರಕ್ಷಿತಾ, ರಾಜೇಂದ್ರ,
ಸ್ವಲ್ಪ ತೋಲು. ಆ ಹಾವನ್ನು ಸುಟ್ಟು ಭಸ್ಮ ಮಾಡಿದರೆ ಸಿಗುವುದು ಬೂದಿ ಮಾತ್ರ. ಆದರೆ ನಮಗೆ ಬೇಕಾಗಿರುವುದು ಆ ಹಾವನ್ನು ಸಾಕುತ್ತಿರುವ ರಕ್ಷಕರ ತಲೆ. ಅದಕ್ಕೆ ಬೆಲೆ ಎಷ್ಟಾದರೂ ಸರಿ, ಬೆಲೆ ಕಟ್ಟಬೇಕು, ತಲೆ ಕಡಿಯಬೇಕು. ಇದು ಈ ಧನವಂತ ಗೌಡನ ತಾಕತ್ತು. ಅರ್ಥ ಆಯ್ತೇನ್ರಿ ಚಿಕ್ಕೇಸ್ಮಾನ್ರೆ? ಇದು ನಿಮ್ಮಪ್ಪನ ಹುಟ್ಟು ಗುಣ. ಎದುರಿಗೆ ಬಿದ್ದವ್ರನ್ನ ಯಾವತ್ತೂ ಎದೆ ಕೊಟ್ಟು ಯಾವತ್ತು ಹೊಡೆಯಂಗಿಲ್ಲ ನಮ್ಮ ಯಜಮಾನ್ರು. ಏನಿದ್ರು ಕೆಡ್ಡ ತೋಡಿ ಕೆಡವತಾರ, ಅಡ್ಡ ಫಿಕ್ಸ್ ಮಾಡಿ ಕಡಿತಾರ. ನಾನ್ ಹೇಳಿದ್ದೆಲ್ಲ ಖರೆಯಲ್ಲೇನ್ರಿ ಯಜಮಾನ್ರೆ? ನೀನು ನಾವು ಹೇಳಿದಷ್ಟು ಲೆಕ್ಕ ಮಾಡಿಕೊಂಡು ಸುಮ್ಮನೆ ಬಿದ್ದಿರಲೇ ಬಚ್ಚ ಅಂದ್ರೆ ಪೂರ್ತಿ ಎಲ್ಲ ವಿಷಯದಲ್ಲೂ ಹಸ್ತಕ್ಷೇಪ ಮಾಡಿ ನಮ್ಮ ತಂದೆ ಮತ್ತು ನನ್ನ ತಲೆಯನ್ನು ಕೆಡಿಸಲು ಪ್ರಯತ್ನ ಪಡಬೇಡ. ಅಪ್ಪ, ನನಗೆ ತುಂಬಾ ಹೊಟ್ಟೆ ಹಸಿದಿದೆ ಅಪ್ಪ. ಅಯ್ಯೋ ಪಾಪ, ಮಗು ನೋಡಿದ್ರೆ ಹಾಸ್ಕೊಂಡ್ ಬಂದೈತಿ, ನೀವು ನೋಡಿದ್ರೆ ಇಲ್ಲಿ ಕೀತಾಡ ಗಚ್ಚೀರ. ಹೋಗವ, ಹೋಗು ಹೋಗು, ಹೋಗಿ ಬಿಸಿ ಬಿಸಿ ಅನ್ನ ಸಾಂಬಾರು. ಇವತ್ ನೋಡಿದ್ರೆ ಟಗರ್ ಮಾಂಸ. ಹೋಗಿ ಹೊಟ್ಟೆ ತುಂಬಾ ಹೊಡೆದು ಮಂಚದ ಮೇಲೆ ಹೋಗಿ ಬಿದ್ಕೊ ಹೋಗವ. ಮಾಡ್ಕೊಡಲ್ಲ ನಮ್ಮ ಮಕ್ಕಳ. ಏನು ಯಜಮಾನ್ರು ಅವ್ರ ಮಕ್ಕಳು ಮಲ್ಲಿ ಅಂತ ಕರೀತಾರ, ಹೋಗ್ಲಿ ಅಂತ ನಾ ಸುಮ್ನಿದ್ರೆ ಹಂದಿ ನಾಯಿನ ನಮ್ಮ ಮಕ್ಕಳ. ನೀವು ಕೂಡ ನನಗ ಮಲ್ಲು ಅಂತ ಗದರ್ಸಾಕ್ ಬರ್ತೀರಾ? ಅಪ್ಪಾಜಿ, ಏನು ಇವನ ಆರ್ಭಟ? ಈ ಮನೆಗೆ ಯಜಮಾನ್ರು ನಾವು ಅಥವಾ ಈ ನಾಯಿ ನನ್ನ ಮಗನು? ಮಲ್ಲಯ್ಯ, ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರು. ನಾನ್ ಸುಮ್ನಿರಲ್ರಿ. ನೀವು ಹೋಗಿ ನಿಮ್ಮ ಕೆಲಸ ಮಾಡ್ರು. ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಬಾರೋ. ಹಾಗೆ ಆಗಲಿ ಅಪ್ಪಾಜಿ, ನಾನು ಹೋಗುತ್ತೇನೆ. ಮಲ್ಲು, ಮಲ್ಲು, ಇದಕ್ಕೊಂದು ಒಳಸಂಚನ್ನು ರೂಪಿಸಲೇಬೇಕು. ಇಲ್ಲದಿದ್ದರೆ ನಾವು ತಲೆ ಎತ್ತಿ ಬಾಳಲು ಬಹಳ ಕಷ್ಟವಾಗುತ್ತದೆ. ನಾನ್ ಅದನ್ನೆಲ್ಲ ಬಿಡ್ರಿ, ಟೆನ್ಷನ್ ತಗೋಬೇಡ್ರಿ, ಹುಡುಕ್ತೀನಿ ಉಪಾಯನ. ಮಲ್ಲು, ಮಲ್ಲಯ್ಯ, ಈ ಯಜಮಾನ್ರಿ ತಲೆ ಯಾಕೋ ಬಿಸಿ ಆಗಿದೆ? ಯಾಕೆ ಅಂತ ಕೇಳ್ರಿ. ಏನಾದ್ರೂ ರೆಡಿ ಮಾಡ್ತೀಯೇನೋ? ಏನು ಮಾಡ್ಲಿ? ವ್ಯವಸ್ಥೆ ನಾನ್ ಅದೆಲ್ಲ ಬಿಡ್ರಿ, ಅದನ್ನೆಲ್ಲ ಸರಿ ಮಾಡ್ತೀನಿ ವ್ಯವಸ್ಥೆನ. ಆದ್ರೂ ಈ ವಯಸ್ಸಾಗ ಏನ್ರಿ ನಿಮ್ಮ ಆಟ? ಮಲ್ಲು, ಹುಂಚೆ ಮರ ಮುಪ್ಪಾದರೂ ಅಯ್ಯೋ ನಾನ್ರಿ ಮಲ್ಲು ಹುಳಿ ಮುಪ್ಪಾಡಿತ್ತೇನೋ? ಇಲ್ಲ ಯಜಮಾನ್ರಿ, ಅದಲ್ಲ. ಲೇ 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 ಗೊತ್ತಾಗಲ್ಲ ರುದ್ರ, ಹಂಗ ಬರ್ರಿ ಮಕ್ಕಳ ದಾರಿಗ. ಅಂದ್ರೆ ನನಗ ಮಲ್ಲು ಅಂತ ಕರಿತೀರಲ್ರು ನಾಯಿ ನನ್ನ ಮಕ್ಕಳ. ಅಲ್ಲಲೇ, ನನಗ್ ನೀವು ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮನ್ನ ನಾನ್ ಚೆನ್ನಾಗಿ ಇಟ್ಕೊಂತಿರ್ಲಿ ನಾಯಿಗಳ. ಹಂಗ್ಯಾಕ್ ಮಾಡ್ತಿರ್ಲಿ? ನೀವ್ ಈಗ ಹೋಗಿ ಏನು ಅಂತಾರಲ್ಲ, ಯಾರು ಹೇಳು ಮುದ್ಕರು? ಓಟಿಲೇ ತೆಪ್ಪು ಮುಂಡದವ ಬೋಟಿ, ಅದನ್ನ ರೆಡಿ ಮಾಡು.
ರುದ್ರ, ನೀನು ಹೋಗಿ ಒಂದು ಬಿಯರ್ ರೆಡಿ ಮಾಡಲೇ, ನಾನು ಹೋಗಿ ಡ್ಯಾನ್ಸರ್ ಕರ್ಕೊಂಡ್ ಬರ್ತೀನಿ. ನೀವು ಆಮೇಲೆ ಇಲ್ಲೇ ಇದ್ರೆ ನನ್ನ ಮಕ್ಕಳ ಕೈ ಕಾಲು ಮುರಿದ್ಬಿಡ್ತೀನಿ. ನೀವು ಹೋಗ್ಬಿಡ್ಬೇಕು, ತಂದು ಇಟ್ಬಿಟ್ಟು ಹೋಗ್ಬಿಡ್ಬೇಕಲ್ಲ, ಹೋಗ್ರ. ಕರ್ಕೊಂಡ್ ಬಂದಿದೀನಿ ನೋಡ್ರಿ, ಇವಾಗ ಐತಿ ನಮ್ಮ ಆಟ.
ಲಕ್ಕಮ್ಮನ್ ಜಾತ್ರೆಗೆ ಹೂಡೋಣ ಬಂಡಿಯ, ಲಕ್ಕಮ್ಮನ್ ಜಾತ್ರೆಯ ಹೂಡೋಣ ಬಂಡಿಯ, ನಿನ್ನಾಲ ಕೂದಲು ಏನ್ ಚಂದ, ನಿನ್ನಾಲ ಕೂದಲು ಏನ್ ಚಂದ, ನಿನ್ನಾಲ ಕೂದಲು ಏನ್ ಚಂದ, ಲಕ್ಕಮ್ಮನ್ ಜಾತ್ರೆಯ ಹೂಡೋಣ ಬಂಡಿಯ, ಲಕ್ಕಮ್ಮನ್ ಜಾತ್ರೆಯ ಹೂಡೋಣ ಬಂಡಿಯ, ನಿನ್ನಾಲ ಕೂದಲು ಏನ್ ಚಂದ, ನಿನ್ನಾಲ ಕೂದಲು ಏನ್ ಚಂದ, ನಿನ್ನಾಲ ಕೂದಲು ಏನ್ ಚಂದ. ಅಲ್ರಿ ಈ ಕಲ್ಯಾಣಿ ಇಷ್ಟೊತ್ತಾದ್ರೂ ಇನ್ನು ಯಾಕೆ ಬರ್ಲಿಲ್ಲ ಅಂತೀನಿ. ಬೇರೆ ಏನಾರು ಪ್ಲಾನ್ ಹಾಕೊಂಡವಳು ಏನ ಮತ್ತೆ? ಛೇ ಹಂಗೆಲ್ಲ ಮಾಡೋದಿಲ್ರಿ, ಪಾಪ ಒಳ್ಳೆ ಹುಡುಗಿನೇ. ಕುಂದಲ್ಲಿ ಕೂರೋಂಗಿಲ್ಲ, ನಿಂದಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತೈತಲ್ಲ, ಹೇಳಕ್ಕೆ ಮಾತೇ ಇಲ್ಲ. ಚುಚ್ಚುಮಾಯ, ಚುಚ್ಚುಮಾಯ, ಏನೇ ಕಲ್ಯಾಣಿ ಬಹಳ ಜೋರಾಗೈತಿ ಸಾಂಗು. ಏನ್ ಬರೇ ಕೈಯಿಂದ ಬಂದಿಯಲ್ಲ, ಟೈಮ್ ಆಗಲೇ 1 ಗಂಟೆ ಆಗ ಬಂದೈತಿ. ಹಾಲ್ ತರದೆ ಬರೇ ಕೈಯಿಂದ ನುಲಿತಾ ಬಂದಿಯಲ್ಲ, ಏನ್ ನಿನ್ನ ಹಕ್ಕಿಗತ್ತು? ಹೌದು, ಆಟದ ಹಾಲ್ ತಗೊಂಡು ನೀ ಏನ್ ಮಾಡ್ತಿ? ಏನೇ ಕಲ್ಯಾಣಿ ಹಂಗ್ ಪ್ರಶ್ನೆ ಕೇಳಕತ್ತಿ? ಇನ್ ಮುಂದೆ ನಾನು ಹಾಲು ಮಾರಂಗಿಲ್ಲ, ಅದನ್ನ ಹೇಳ್ಬೇಕಂತ ಬಂದೆ. ಯಾವ ಹಾಲ್ ಹಾಕಲತ್ತ ನಾನು ಕೇಳಕ್ ಹಚ್ಚಿನಪ್ಪ. ನಾನ ಹೊಸದಾಗಿ ಒಂದು ಹಾಲಿನ ಡೈರಿ ಓಪನ್ ಮಾಡೀನಿ, ಕಲ್ಯಾಣಿ ಹಾಲಿನ ಡೈರಿ ಅಂತ. ಗೊತ್ತಾ ಅದು ಎಲ್ಲಿ ಅಂತ? ಬಾಯಿ ಬಿಟ್ಟು ನೀನೇ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು ಎಲ್ಲಿ ಇಟ್ಟಿ ಅಂತ. ನೀನು ದಿನ ಹಾಲಾಗ್ತಿಯಲ್ಲ, ನಿಮ್ಮ ಗಿರಾಕಿಗಳ ಅದೇ ಸೆಂಟರ್ನಾಗ ಇಟ್ಟಿ ನನ್ನ ಡೈರಿನ. ಅಂತೂ ಇಂತೂ ನನಗ್ ತಿಳಿದಂಗ ಹಾಲಿನ ಡೈರಿ ಓಪನ್ ಮಾಡಿಬಿಟ್ಟೆ ಅಣ್ಣು. ಪಾಡಾತೆ, ಒಳ್ಳೇದೇ ಆಯ್ತು. ನಾನ್ ನಡೆಸೋ ಡೈರಿನೇ ನಿನಗೆ ಬಿಟ್ಕೊಡ್ಬೇಕಂತ ಮಾಡಿದ್ದೆ, ಅಂತದ್ರಲ್ಲಿ ನೀನೇ ಇಟ್ಟಿಯಲ್ಲ, ಚಲೋ ಆಗ್ಬಿಡು. ಚಲೋ ಎಂತ ಕೆಲಸ ಮಾಡ್ಬಿಟ್ಟೆ ನೀನು. ಹಿಂಗಂತ ತಿಳಿದಿದ್ರ ನಾನು ನಿನ್ ಮುಂದೆ ಚಾಲೆಂಜ ಮಾಡ್ತಿದ್ದಿಲ್ಲ, ಹಾಲಿನ ಡೈರಿನ ಇಡ್ತಿದ್ದಿಲ್ಲ. ಗೊತ್ತೇನು? ಮಾಡಿದ್ರೆ ಏನಾದ್ ಬಿಡ ಕಲ್ಯಾಣಿ, ನಂದ್ ಬೇರೆ ಅಲ್ಲ ನಿಂದ್ ಬೇರೆ ಅಲ್ಲ, ನಾವಿಬ್ರು ಒಂದಾಗಿ ದುಡಿದ್ರೆ ಆತು. ಎಲ್ಲ ನೀನ ಮಾಡಿದ್ದು. ನೀನು ಪಾಡಿಗೆ ನೀನ್ ಸುಮ್ನೆ ಇದ್ದಿದ್ರೆ ನಾನು ಕಾಂಪಿಟೇಷನ್ ಮಾಡ್ತಾನ ಇರ್ತಿರ್ಲಿಲ್ಲ. ಬಹಳ ದಟ್ಟಿದಿ ನೋಡೆ ನೀನು. ನಾನು ಮಾಡಿದ್ದು ಕಾಂಪಿಟೇಷನ್ ಅಲ್ಲ ಕಲ್ಯಾಣಿ, ಏನಿನ್ನ ಸುಂದರವಾದ ಫಿಗರು ಬಿಸಿಲಿಗೆ ಬಾಡಬಾರ್ದಂತ ಎಲ್ಲ ಹಾಲು ತಗೊಂಡು ನಾನೇ ಮಾರಾಟ ಹಚ್ಚಿದ್ದೆ. ಅದನ್ನೇ ನೀನು ತಪ್ಪಾಗಿ ತಿಳಿದುಕೊಂಡೆಯಾ? ಅಯ್ಯೋ ನನ್ನ ಚಲೋ ನಾರಾಯಣ ಸ್ವಾಮಿ, ಎಷ್ಟು ಒಳ್ಳೆ ಮನಸ್ಸೈತಿ. ಇನ್ನು ಮುಂದೆ ನನ್ನ ಬಾಡಿಗ ನೀನ ಸರಿಯಾದ ಕಾಂಬಿನೇಷನ್ ನೋಡುವ. ಹೌದೇ, ನನ್ನ ಕಾರವಾರದ ಸಮುದ್ರದಲ್ಲಿರುವ ಸುಂದರ ಮೀನು. ನಾವಿಬ್ಬರ ಜೊತೆಯಾದ ಮೇಲೆ ನಮ್ಮ ಇಬ್ಬರ ಬಾಳು ಹಾಲು ಜೇನು. ಹೋಗಳಿಗೆ ಮಾತು ಸಾಕು ಬಿಡು, ಮುಂದೆ ಏನ್ ಮಾಡೋದ್ ಬಾಯ್ ಬಿಟ್ಟು ಹೇಳು. ಸೂರ್ಯ ಮುಳುಗಿ ಮತ್ತೆ ಹುಟ್ಟಿ ಬರಲಿ, ಆಗ ತಿಳಿಸುವೆ ಮುಂದಿನ ಕಾರ್ಯವನ್ನು. ಅಲ್ಲಿಯವರೆಗೂ ಆತರ ಪಡೆದೆ ತಾಳೆ ನೀನು. ಅಂತೂ ನನ್ನಂತ ಹೆಣ್ಣಿನ ಮುಂದ ನಿನ್ನಂತ ಸೋಲಿನ ಗಂಡಸು ಸೋಲು ಒಪ್ಕೊಂಡೆಲ್ಲ ಆಯ್ತು ಬಿಡು. ಇನ್ ಮುಂದಾದ್ರೆ ಗಂಡಸರು ಸೋಪ್ ಅಂತ ನನಗ ಗೊತ್ತಾಗಿದೆ. ಸೋತಿದ್ದು ಹೆಣ್ಣಿನ ಮುಂದೆ ಆದರೂ ಸೋಲಿಸಿದ್ದು ನನ್ನ ಕನಸಿನ ರಾಣಿ ನೀನೆಲ್ಲವೇನು? ಎಷ್ಟಾದ್ರೂ ನನ್ನ ಕನಸಿನ ರಾಜ ನೀನಲ್ವಾ? ನೀನ್ ಎಷ್ಟು ಸೋತ ರಾಣಿ ನಾನಾ ಮತ್ತ. ಪ್ರೀತಿಸುವ ನನ್ನ ನಿನ್ನ ನಡುವೆ ಸದ್ಯಕ್ಕೆ ಸೋಲು ಗೆಲುವಿನ ಪ್ರಶ್ನೆ ಹೇಗಲೇ ಏಕೆನ್ನು? ಮದುವೆ ಆದ ಮೇಲೆ ನೋಡಿದರೆ ಆಯ್ತು ಸೋಲು ಗೆಲುವನ್ನು. ಹಾಡಿನ್ನು ಪ್ರೀತಿಯ ಪಡೆಯ ರಾಗವನ್ನು. ಹಯ್ಯ ಕಂಡ ಹುಡುಗಿ
ನನ್ನ ಬೆರಗು ಚಿಕ್ಕದ ಕಲ್ಲಿ ಕನ್ನಡ ಕಲ್ಲಿ ಮನಸ್ಸು ಕಲ್ಲಿ ಮಾತಲ್ಲಿ ನನ್ನ ಬಜಾರು ನಾನು 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 ನನ್ನ ಪೂಜಾರು ಆಕಾಶ ಬಾಗಿದೆ ಬಾಗಿಲು ಇನ್ನೊಂದ ನೋಡುವಂತೆ ಕಾನೂನು ಆಕಾಶ ಬಾಗಿದೆ ಬಾಗಿಲು ಇನ್ನೊಂದ ನೋಡುವಂತೆ ಕಾನೂನು ವಿಧಾನ ವಿಷಾಮ ವಿಪ್ರೇಮ ವಿಮಾನಕ ನನ್ನ ಬಜಾರು ನಾನು 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 ನಿನ್ನ ಬಜಾರು ಸಲಿ ಚೆಲುವು ಮಮ್ಮ ನಾ ಇನ್ನು ಹೋಗ್ ಬರ್ಲಪ್ಪ.
ಹ್ಯಾಪಿ ವೈಫ್. ಹೋಗು ಹೋಗು, ನಾಳೆ ತೋರಿಸ್ತೀನಿ ಜಪಾನ ಮಾತಿನ ಮೈಮೆ. ಬರ್ರಿ, ನಮ್ಮ ಗೌಡ್ರು ಬಂದಾರ. ಯಾರದು? ಓಹೋ, ಧನವಂತ ಗೌಡನ ಸೈನ್ಯ. ಏನು ಬಂದ ಕಾರಣ? ತಮ್ಮ ಹತ್ರ ಒಂದು ವಿಚಾರ ಐತ್ರಿ, ಅದಕ್ಕ ಬಂದೆ. ಕೇವಲ ಒಂದು ವಿಚಾರಕ್ಕೆ 6 ಜನ ಬಂದಿರಾ? ಏನು ವಿಷಯ ಹೇಳಿ. ನಾನು ಬೇರೆದ ಒಂದು ಕೆಲಸದ ಮೇಲೆ ಹೊರಟಿದ್ದೀನಿ. ಏನು ವರದಪ್ಪ, ಮನೆ ಬಂದವರಿಗೆ ಕೂರಿಸಿ ಮಾತನಾಡಿಸುವಷ್ಟು ಪುರ್ಸೊತ್ತಿಲ್ಲವೇ ನಿಮಗೆ? ಸಾಗರ್, ಸಾಗರ್, ಹೇಳಿ ಅಪ್ಪಾಜಿ. ಒಂದ್ 4-5 ಚೇರ್ ತಗೊಂಡು ಬರಪ್ಪ. ಒಂದೇ ಅಪ್ಪಾಜಿ. ಬನ್ನಿ ಕುತ್ಕೊಳ್ಳಿ. ಕೂಗಿದ ಕ್ಷಣ ತಂದು ಹೋಗಲು ಹೋಗೋದಿಲ್ಲವೇನೋ ಬಡವ? ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಕ್ಷಮಿಸಿ. ಸಾಗರ್, ನೀನೀಗ ಮೈಸೂರು ಹೋಗಲು ಬೇಗ ರೆಡಿಯಾಗಿ ಹೋಗು. ಹಾಗೆ ಆಗ್ಲಿ ಅಪ್ಪಾಜಿ. ಧ್ರುವ, ಧ್ರುವ, ಹೇಳಿ ಅಪ್ಪಾಜಿ. ಒಂದ್ 4 ಲೋಟ ಟೀ ಮಾಡ್ಕೊಂಡು ಬಾರಪ್ಪ. ತರ್ತಾ ಇದ್ದೀನಿ ಅಪ್ಪಾಜಿ. ಏನು ವರದಪ್ಪನವರೇ, ಮನೆ ಕೆಲಸಕ್ಕೆಲ್ಲ ಗಂಡು ಮಕ್ಕಳನ್ನೇ ಇಟ್ಕೊಂಡಿದ್ದೀರಾ? ಯಜಮಾನ್ರೆ, ಮೊದಲು ಟೀ ಕುಡೀರಿ, ಆಮೇಲೆ ಮುಂದೊಂದು ವಿಚಾರ. ಚೆನ್ನಾಗೈತ್ರಿ ಟೀನಾ? ನಿದ್ದೆ ಬರ್ತಿತ್ತ, ಇವೆಲ್ಲ ಹೋಯ್ತು. ಚೆನ್ನಾಗೈತಿ, ಆದ್ರೆ ಸ್ವಲ್ಪ ಸಕ್ರೆ ಜಾಸ್ತಿ ಆಗ್ಬಿಟ್ಟೈತಿ ಅಷ್ಟೇ, ಏನಾಗಲ್ಲ. ಯಜಮಾನ್ರೆ, ನೀವು ಬಂದ ವಿಚಾರನ ಮಾತಾಡಿ. ಅವರ ಮನೆ ಕೆಲಸಕ್ಕೆ ವಿಷಯ ನಿಮಗೆ ಅದಕ್ಕೆ ಬೇಕು. ಅವರ ಮನೆ ಕೆಲಸಕ್ಕೆ ಹೆಣ್ಣು ಮಕ್ಕಳ ಇಟ್ಟುಕೊಳ್ಳಿ ಅಥವಾ ಗಂಡ ಮಕ್ಕಳ ಇಟ್ಟುಕೊಳ್ಳಿ, ಇಲ್ಲಾದ್ರೆ ಮಾಮಗಳು ಇರ್ತಾರಲ್ಲ ಅವ್ರನ್ನ ಇಟ್ಟುಕೊಳ್ಳಿ. ನೀವು ಸಲೀಸಾಗಿ ಬಂದಿರೋ ವಿಷಯ ಮುಗಿಸ್ಕೊಂಡು ಸೀದಾ ಹೊರಡ್ತಾ ಇರಿ. ಏನು ವರದಪ್ಪನವರೇ, ಯಾರೋ ನಿಮ್ಮ ಮನೆ ಆಳಂತೆ ನನ್ನ ಮಗಳಿಗೆ ಅವಮಾನ ಮಾಡಿ ಕಳಿಸಿದ್ದಾನಂತೆ. ಎಲ್ಲಿದ್ದಾನೆ ಕರೀತೀರಾ? ಏನು ನಮ್ಮ ಮನೆ ಆಳೆ ಏನಂದು ಅವಮಾನಿಸಿದ್ದಂತೆ? ಏನೋ ನನ್ನ ಮಗಳು ನಮ್ಮ ತೋಟವೆಂದು ತಿಳಿದು ನಿಮ್ಮ ತೋಟಕ್ಕೆ ಬಂದಿದ್ದಾಳೆ. ಆಗ ಅಲ್ಲಿ ಕೆಲಸ ಮಾಡೋರು ಯಾರು ಕಂಡಿಲ್ಲ. ಆಗ ಈ ನಿಮ್ಮ ಆಳು ಅಲ್ಲಿಗೆ ಬಂದಿದ್ದಾನೆ. ನಮ್ಮದೇ ಆಳು ಇರಬಹುದೆಂದು ತಿಳಿದು ಕೋಪದಲ್ಲಿ 4 ಮಾತು ಹೊಂದಿದ್ದಾಳೆ. ಅಷ್ಟಕ್ಕೆ ಬಾಯಿಗೆ ಬಂದಂಗೆ ಬಗಲಿ ಕಳಿಸೋದೆ ಆ ಭಿಕಾರಿ ನನ್ನ ಮಗ. ನನಗಿಲ್ಲದ ನಾಲಿಗೆ ಇದೆ ಎಂದು ಬಾಯಿ ಬಂದಂತ ಬಗಳ ಬೇಡ. ವಿಷಯ ಏನೆಂದು ನೇರವಾಗಿ ಹೇಳು. ಕೂಲಿಗಾಗಿ ಕೂಲಿ ಮಾಡಿ ಬದುಕುತ್ತಿರುವ ನೀನು ನನ್ನ ತಂದೆಗೆ ಏಕವಚನದಲ್ಲಿ ಮಾತಾಡ್ತೀಯಲ್ಲ? ವರದಪ್ಪ, ನಾವು ಬಂದಿರೋದು ನೇರವಾಗಿ ನಿನ್ನ ಜೊತೆ ಮಾತನಾಡಲು. ನೀವು ಮಾತಾಡಿ, ಅದನ್ನು ಬಿಟ್ಟು ನಿನ್ನ ಮನೆ ಆಳುಗಳು ನನ್ನ ಎದುರಿಗೆ ನಿಂತು ಮಾತನಾಡಬೇಕೆ? ಹೇಳುವರ್ದಪ್ಪ, ಎಲ್ಲಿದ್ದಾನೆ ಆ ರಣ ಹೇಳಿ ನನ್ನ ಮಗ. ಧನವಂತ, ಆ ದಿನ ನಿನ್ನ ಮಗಳು ಏನು ತಪ್ಪು ಮಾಡಿದ್ದೇನೆ ತಿಳಿದಿದ್ದೆ, ಮಾತನಾಡುತ್ತಿದ್ದೇವೆ. ಇವರು ಯಾರೊಂದಿಗೆ ಹೇಗೆ ವರ್ತಿಸಬೇಕೆಂದು ತನ್ನ ಮಕ್ಕಳು ಅರ್ಥಕೊಳ್ಳಿ.
ಆಮೇಲೆ ಇನ್ನೊಬ್ಬರಿಗೆ ಬುದ್ಧಿ ಹೇಳಿ. ಅಂದ್ರೆ ನಾವು ನಿಮ್ಮ ಮನೆಯ ಕೂಲಿ ಆಳಿಗಳಿಗೆ ನಾವು ಗೌರವದಿಂದ ನೋಡಬೇಕೆ? ಮುಚ್ಚಬಾಯಿ. ಇಷ್ಟೊತ್ತು ನಿಮ್ಮ ವರ್ತನೆಗೆ ಸಹಿಸಿಕೊಳ್ಳುವ ಕಾರಣ ಏನು ಗೊತ್ತಾ? ಖಂಡಿತ ನಮ್ಮ ಕಂಡ್ರೆ ನೀವಂತ ಭಯ ಬಿಡೋದಿಲ್ರಿ. ಆದ್ರೆ ಈ ಬಾಯ್ಲ ಸುಳ ಮಕ್ಕಳು ಮುಂದೆ ಸುಮ್ಮನೆ ನಿಂತೀರಿ. ಯಾಕಂತಾನೆ ತಿಳಿಲಿಲ್ರಿ. ನೋಡು ಬಲ್ಲಯ್ಯ, ನಮ್ಮ ಮನೆ ಬಂದು ನಮ್ಮ ಶತ್ರು ಕಾಲಿಟ್ಟರು ಮೊದಲು ವಿಚಾರಿಸೋದು ನಮ್ಮ ಕರ್ತವ್ಯ. ಆದ್ದರಿಂದ ಸುಮ್ಮನೆ ಇರಬೇಕಾಗಿತ್ತು. ಧನವಂತ, ನಿಮ್ದು ದುರಾಘಾರದ ರಕ್ತ. ಯಾರು ಏನಂದ ತಿಳಿಯದೆ ಸಿಕ್ಕವರೆಲ್ಲ ಅವಮಾನಿಸೋದು ನಿಮ್ಮ ಗುಣ. ಆದ್ರೆ ಈ ವರ್ತಪ್ಪನ ತಂಟೆಗೆ ಬಂದರೆ ಹಾಗಲ್ಲ. ಮೊದಲು ವಿಚಾರಣೆ, ನಂತರ ದಂಡನೆ. ವರದಪ್ಪ, ಅಂದರೆ ನಿನ್ನ ಆಳುಗಳು ಮಾಡಿದ್ದೇ ಸರಿ ಎಂದು ವಾದಿಸುತ್ತಿರುವೆಯ? ಮುಚ್ಚಬಾಯಿ. ನಮ್ಮ ಮನೆಯಲ್ಲಿರೋಲ್ಲ, ನಮ್ಮ ಸ್ವಂತದವರೇ. ಈಗ ನಿಮ್ಮ ಎದುರಿಗೆ ನಿಂತಲ್ಲ ಇವನು ನನ್ನ ಮಗ. ಈ 30 ಕೋಟಿ ಆಸ್ತಿ ಒಡೆಯಗಳು, 30 ಕೋಟಿ ಆಸ್ತಿ ಒಡೆಯ. ಈಗಲೇ ನನ್ನ ಕಣ್ಣು ಮುಂದೆ ಆಳಂದು ಹೇಳಿಸಿದ್ರಿ. ಅಂದ ಮೇಲೆ ಆ ನಿನ್ನ ಮಗಳು ನಿನ್ನ ಕೆಟ್ಟ ರಕ್ತದಲ್ಲಿ ಹುಟ್ಟಿದವಳು. ಅವರಿಗೆ ಹೋಗಿ ಮೊದಲು ಬುದ್ಧಿ ಹೇಳಿ. ನಾವು ಯಾರೆಂದು ತಿಳಿಯದೆ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯ. ನಮ್ಮ ವಿಷಯ ನಿನಗಿನ್ನು ಸಂಪೂರ್ಣವಾಗಿ ತಿಳಿದಿಲ್ಲ. ರಾಜೇಂದ್ರ, ಮನೆಗೆ ಬಂದ ಅತಿಥಿಗಳನ್ನು ತಿಳಿದು ಇಷ್ಟೊತ್ತು ಸುಮ್ಮನೆ ಇದ್ದೇವೆ. ಮುಂದೆ ನಿಮ್ಮ ಕೆಟ್ಟ ನಾಲಿಗೆಯಿಂದ ಒಂದೇ ಒಂದು ಆರಂಭವಾಗುತ್ತದೆ. ದಂಡಂ ದಶಗುಣಂ. ನಿಮ್ಮಂತೆ ಜಂಬ ಕೊಚ್ಚಿಕೊಳ್ಳಲು ನನಗೆ ಬರುತ್ತದೆ ಕಂಡ್ರಲೆ. ಇದು ನಿಮ್ಮ ಮನೆ. ನಿಮಗೆ ತಾಕತ್ತಿದ್ರೆ ಇದೇ ಪೌರುಷವನ್ನು ಹೊರಗಡೆ ಬಂದು ತೋರಿಸಲೇ. ಇದು ನನ್ನ ಮನೆ ಎಂಬ ಕಾರಣಕ್ಕೆ ಅಷ್ಟು ಮಾತನಾಡಲು ಅವಕಾಶ ಸಿಕ್ಕಿದೆ. ಇದೇ ಮಾತನ್ನು ನೀನು ಹೊರಗಡೆ ಅಂದಿದ್ದರೆ ನಿನ್ನ ಮೈಯಲ್ಲಿ ಮೂಲಗಳು ಇರುತ್ತಿರಲಿಲ್ಲ. ಏನು ವರದಪ್ಪ, ಇದೇ ಏನು ನಿನ್ನ ಮನೆಯ ಸಂಸ್ಕೃತಿ? ಬಹಳ ಆಚಾರವಂತನೆಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದೆ. ಧನವಂತ, ಆಚಾರ ಹೇಳುವುದು ವಿಚಾರವಂತರು ಮಾತ್ರ ಗೊತ್ತು. ನಿಮ್ಮಂತ ಅವಿವೇಕಿಗಳಿಲ್ಲ. ಬಹಳ ದಿನದ ನಂತರ ನನ್ನ ಮನೆಗೆ ಬಂದೆ ಅಂತ ತಿಳ್ಕೊಂಡು ಹೇಳ್ತಿದ್ದೇನೆ, ಹುಷಾರ್. ಸುಮ್ಮನೆ ಹೊರಟು ಹೋಗು. ಹೋಗುತ್ತೇನೆ ವರದಪ್ಪ, ಹೋಗುತ್ತೇನೆ. ಆದರೆ ಮತ್ತೆ ಮರಳಿ ಬರುತ್ತೇನೆ. ಅದು ನಿನ್ನ ತಲೆಯ ಮೇಲೆ ತೂಗಾಡುವ ಕತ್ತಿಯಾಗಿ. ಧನವಂತ, ಬೆನ್ನಿಂದ 4 ಜನ ಪುಂಡರಿದ್ರ ಮಾತ್ರಕ್ಕೆ ದಬ್ಬಾಳಿಯಿಂದ ಮೆರೆದಿಯ ಗೌಡ ಮೆರಿ. ಗುಂಡ ರಾಜ್ಯವನ್ನೇ ಕಟ್ಟಿಕೊಂಡು ದಬ್ಬಾಳಿಗೆ ಮೆರೆಸಿದ್ಯಾ ಮೆರಿ. ಆದರೆ ಅದನ್ನು ಬಿಟ್ಟು ಈ ವರದಪ್ಪನ ತಂಟೆಗೆ ಬಂದರೆ ನೀನು ಪ್ರಾಯಶ್ಚಿತ್ತ ನಿಮ್ಮ ಪಾಪದ ಹಣ ನಿನ್ನ ಪ್ರಾಯಶ್ಚಿತ್ತಿಗೆ ಸಾಲದಲ್ಲ. ಸಮಾಧಾನ. ಅವರ ಮನೆಗೆ ಬಂದು ನಾವೇ ಗದರ್ ಸಾಕ್ಬೋದ್ರಿ, ನಮ್ಮನ್ನ ಹೊಡಿತಾರ. ಸಮಾಧಾನ ಮಾಡ್ರಿ ಯಜಮಾನ್ರೆ.
ನಿಂದು ತುಂಬಾ ಅತಿ ಆಯ್ತು. ಇದೆಲ್ಲ ನಮ್ಮದ ಇಟ್ಕೋಬೇಡ, ಈ ನಿನ್ನ ಕೂಲಿ ಆಳುಗಳ ಇಟ್ಕೋ. ಶಾಂತಿ ಶಾಂತಿ, ನಾನು ಹೋಗ್ತೀನಿ. ಆಮೇಲೆ ಹಾಕೊಂಡ್ಬೇಕಾದ್ರೆ ಜಡಿಲಿ ಮತ್ ನನಗೆ ಹೊಡ್ತಿರ್ತೀನಿ. ಮತ್ ನೀವು ಸ್ವಲ್ಪ ಸಮಾಧಾನ ಮಾಡ್ಲಿ. ಅದೊಂದು ತೊಲಗ ಇಲ್ಲಿಂದ. ಒಳ್ಳಾಪುರ ಯಾಕ ಸಿಟ್ನಾಗಿದ್ದಾಗೈತಪ್ಪ, ಸ್ವಲ್ಪ ಸಮಾಧಾನ ಮಾಡು. ವರದಪ್ಪ, ಇನ್ನು ಮುಂದಿದೆ ನಿನ್ನ ಕಣ್ಣೀರಿನ ದಿನಗಳು. ಯಾಕಪ್ಪ ಈ ರಾಜೇಂದ್ರ ಗೌಡನಿಗೆ ಎದುರು ಹಾಕೊಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ಮುಟ್ಟಿ ಮುಟ್ಟಿ ನೋಡಿಕೊಳ್ಳಬೇಕು ನೀನು. ಅಪ್ಪಾಜಿ ಬನ್ನಿ ಹೋಗೋಣ. ಯಾಕೋ ಜಾಸ್ತಿ ಆಯ್ತು ನಿಮ್ದು. ನಾನು ಆಗ್ಲಿಂದ ನೋಡಕತ್ತೀನಿ. ಸ್ವಲ್ಪ ಸಮಾಧಾನ ಮಾಡ್ರ ಮಾರಾಯ. ನಾವು ಬಂದಿರೋದು ಅವ್ರ ಮನೆಗೆ ಬೀಗರಾಗಿ, ನೀವು ಗಲಾಟೆ ಮಾಡಕ್ ಬಂದ್ರೆ ಮತ್ತೆ ಹಾಕೊಂಡ್ ಹೊಡೆದ್ ಬಿಡ್ತಾರ. ನಡಿ ನಡಿ ಹೋಗೋಣ. ಬೋಳಿ ಮಗನೇ, ಮುಂದೆ ಕಾದಿದೆ ನಿನ್ನ ಕಣ್ಣೀರಿನ ದಿನಗಳು. ಸಮಾಧಾನ ಮಾಡಪ್ಪ. ಸಾಗರ್, ಧ್ರುವ, ನೀವೀಗ ಹೋಗಿ ಬೆಂಗಳೂರಿಗೆ ಹೋಗಿ ಬೇಗ ನಿಮ್ಮ ರಿಸಲ್ಟ್ ಅನ್ನು ನೋಡ್ಕೊಂಡು ಬನ್ನಿ. ಹಾಗೆ ಆಗ್ಲಿ ಅಪ್ಪಾಜಿ. ಶೇಖರಪ್ಪ, ಶೇಖರಪ್ಪ, ನಿಮ್ಮ ಕತೆ ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ನಿನ್ನೆಯಿಂದ ಆತ ತೋಟದಲ್ಲಿ ಇದ್ದಾನೆ, ಮನೆಗೆ ಬಂದೇ ಇಲ್ಲ. ನಾನು ಹೋಗಿ ತೋಟಕ್ಕೆ ಹೋಗಿ ನೋಡ್ಕೊಂಡು ಬರ್ತೀನಿ. ಆಕಾಶ್, ನನ್ನ ಮಗನ ಹೆಸರು ಆಕಾಶ್. ಇವರನ್ನು ಒಮ್ಮೆ ನೋಡಲೇಬೇಕು. ಯಾಕೆ ಶೇಖರಪ್ಪ, ಏನಾಯ್ತು? ಏನು ಇಲ್ಲ ಯಜಮಾನ್ರಿ, ಒಬ್ಬನೇ ಸುಮ್ಮನೆ ಮನೆಯಲ್ಲಿ ಕಾಲ ಕಳೆಯೋದಕ್ಕಿಂತ ನಿಮ್ಮ ಜೊತೆ ನಾನು ಬರಬೇಕೆಂದು ಅಂದುಕೊಂಡಿದ್ದೇನೆ. ಅದಕ್ಕೆ ಏನು ಬೇಂತಿರವಲ್ಲ, ಬನ್ನಿ ಹೋಗೋಣ. ಅಯ್ಯೋ ವಿಧಿಯೇ, ಇದು ಎಂದ ಕಠೋರವಾದ ಮನಸ್ಸಪ್ಪ ನಿನ್ನದು. ನಮ್ಮಂತ ಬಡಬಗ್ಗರು ಬದುಕಿ ಬಾಳುವುದು ನಿನಗೆ ಇಷ್ಟ ಇಲ್ಲವೇ? ಇನ್ನು ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಆ ಸಾಹುಕಾರನದ ಸಾಲವನ್ನು ಕಟ್ಟಬೇಕಾಗಿದ್ದೆ. ಕೈ ತುಂಬ ಬೆಳೆ ಇದೆ, ಹೇಗೆ ಸಾಲ ತೀರಿಸುತ್ತೇನೋ ನೆಮ್ಮದಿಯಿಂದ ಇದ್ದೆ. ಆದರೆ ನೀನು ಮಾಡಿದ್ದೇನು? ಬೆಳಗಿನಿಂದ ನನ್ನ ಪೈರವನ್ನು ಅರಿಕ್ಷಣದಲ್ಲೇ ಅಗ್ನಿಗೆ ಆಹುತಿ ಮಾಡಿದತ್ತು. ಇದು ನಿನಗೆ ನ್ಯಾಯವೇ? ಹೇಳುವುದೇ ಹೇಳು. ಈಗ ನಾನು ಆ ಸಾಲವನ್ನು ಹೇಗೆ ತೀರಿಸಲಿ? ಅಷ್ಟೊಂದು ಹಣ ಯಾರಿಂದ ಸಾಲ ಪಡೆಯಲಿ? ಏನಿದೆಲ್ಲ? ಬೆಳೆಗೆಲ್ಲ ಬೆಂಕಿ ಬಿದ್ದು ಪೈರೆಲ್ಲ ನಾಶವಾಗಿದೆಯಲ್ಲೋ, ಇದೆಲ್ಲ ಹೇಗಾಯ್ತು? ಕಾಣದ ವಿಧಿಯ ಆಟ ಕಣ ಕಾಸ್, ಕಾಣದ ವಿಧಿಯ ಆಟ. ನಾನು ಸರ್ವನಾಶ ಆದ ಕಾಸ್, ಸರ್ವನಾಶ ಆದೆ. ವರ್ಷ ಕಷ್ಟಪಟ್ಟು ಸಂಪಾದಿಸಿದ ಬೆಳೆಯೆಲ್ಲ ಕ್ಷಣದಲ್ಲೇ ಅಗ್ನಿಗೆ ಆಹುತಿ ಆಯ್ತು. ಸಮಾಧಾನ ಮಾಡ್ಕೋತೇವು, ಸಮಾಧಾನ ಮಾಡ್ಕೋ. ಆದದ್ದು ಆಯಿತು. ಸುಟ್ಟಿರುವುದು ಕೇವಲ ಪೈರು ಮಾತ್ರ. ಇನ್ನು ಈ ಭೂತಾಯ ಗರ್ಭ ತುಂಬಿರುವುದು. ಆದರೆ ಆ ದೇವರು ಕಣ್ಬಿಟ್ಟರೆ ಇದಕ್ಕಿಂತ 10 ಪಟ್ಟು ಬೆಲೆಯನ್ನು ತೆಗೆದುಕೊಳ್ಳಬಹುದು ದೇವು. ಆದರೆ ಅದಕ್ಕಿನ್ನು ಕಾಲಾವಕಾಶ ಎಲ್ಲಿದೆ? ಕಾಸ್ ಎಲ್ಲಿದೆ? ನನ್ನಿಂದ ಬಡಬಗ್ಗರು ಬದುಕಿ ಬಾಳುವುದು ನಿನಗೆ ಇಷ್ಟವಿಲ್ಲವೇ? ಸಾಲ
ಕೊಟ್ಟ ಶ್ರೀಮಂತ ಸುಮ್ಮನಿದ್ದರಾಗ್ತಾನೆ. ಇನ್ನು ಕೇವಲ 1 ತಿಂಗಳ ಅವಧಿಯಲ್ಲಿ ಅವರ ಸಾಲವನ್ನು ಕಟ್ಟಲಿಲ್ಲ ಅಂದರೆ ಅವರ ಈ ಭೂಮಿಯನ್ನು ಅವರ ಸ್ವಾಧೀನಕ್ಕೆ ಒಪ್ಪಿಸಿರಬೇಕು. ಏನು, ನೀನು ಭೂಮಿಯನ್ನು ಮಾರುವಷ್ಟು ಸಾಲ ಮಾಡಿದ್ದೀಯಾ? ಏನು ಹೇಳ್ತೀಯ ದೇವು ನೀನು? ಸಾಲ ಮಾಡಿದ್ರು ನಾನೆಲ್ಲ ನಮ್ಮ ತಂದೆ. ಏನು, ನಿಮ್ಮ ತಂದೆ ಅಷ್ಟೊಂದು ಸಾಲ ಮಾಡಿದ್ದರ? ಅದು ಯಾರ ಬಳಿ? ಈ ಊರ ಧನವಂತನ ಬಳಿ. ಆದರೆ ಸಾಲ ಮಾಡಿದ್ದು ಕೇವಲ 25,000 ಮಾತ್ರ. ಅವರ ಲೆಕ್ಕದಲ್ಲಿ 1,25,000 ಬಂದಿದೆ. ಏನು, ಕೇವಲ 25,000ಕ್ಕೆ ಅಷ್ಟೊಂದು ಬಡ್ಡಿ ಇದೆ? ಏನು ಹೇಳ್ತಿರುವ ದೇವು ನೀನು? ನಾನು ಹೇಳುತ್ತಿರುವುದು ನಿಜ ನಿಜ. ಅಲ್ವೋ, ಅಷ್ಟೊಂದು ಬಡ್ಡಿ ಕಟ್ಟಲು ನೀನೇಕೆ ಒಪ್ಪಿಕೊಂಡೆ? ಒಪ್ಪಿಕೊಂಡರೆ ವಿಧಿಯಿಲ್ಲ ವಿಧಿಯಿಲ್ಲ. ನಮ್ಮಂತ ಬಡಬಗ್ಗರು ಅವರನ್ನು ಎದುರು ಹಾಕೊಳ್ಳುವ ಶಕ್ತಿ ನಮಗೆಲ್ಲಿಂದ ಬರಬಹುದು ಆಕಾಶ್? ಎಲ್ಲಿಂದ ಬರಬಹುದು? ಅದೆಂತ ವಿಚಿತ್ರವಾದ ಮಾತುಗಳನ್ನು ಆಡ್ತಿರುವ ದೇವು ನೀನು. ಧನವಂತರಾದ ಮಾತ್ರಕ್ಕೆ ಅವರೇನು ಮಾಡಿದರೂ ಸರಿ ಎಂದು ತಿಳಿದಿರಲಿಯಾ? ನೋಡಿದೆವು, ಆ ಗೌಡನ ಸಾಲ ಸರಿಯಾಗಿ ಮಾಡುವ ತನಕ ಕಟ್ಟಬೇಡ. ಅವನೇನು ಮಾಡ್ತಾನೋ ಮಾಡಿಕೊಳ್ಳಲಿ. ಅವನಿಗೆ ಎದುರು ಹಾಕಿಕೊಳ್ಳುವ ಶಕ್ತಿ ನಮ್ಮಂತ ಬಡವರಿಗೆ ಎಲ್ಲಿಂದ ಬರ್ಬೋದು ಆಕಾಶ್? ಎಲ್ಲಿಂದ ಬರ್ಬೋದು? ದೇವು, ಅದೆಂತ ವಿಚಿತ್ರವಾದ ಮಾತುಗಳನ್ನು ಆಡ್ತಿರುವ ದೇವು ನೀನು. ನೋಡಿದೆವು, ಆಪತ್ಗಾಗುವವನ ಮಿತ್ರನೆಂಬ ಗಾಳಿಯನ್ನು ನೀನು ಕೇಳಿಲ್ಲವೇನು? ನೀನು ಭಯಪಡಬೇಡ, ಆ ಗೌಡನ ಸಾಲ ಕಟ್ಟೋಣವಂತೆ. ಆಕಾಶ್, ನೀನು ನನ್ನ ಸ್ನೇಹಿತಗಳು. ಈ ವಿಚಾರದಲ್ಲಿ ನೀನು ತಲೆ ಹಾಕೋದು ಬರವಲ್ಲ. ನೋಡಿದೆವು, ಆಪತ್ಗಾಗವನ ಮಿತ್ರನೆಂಬ ಗಾಳಿಯನ್ನು ನೀನು ಕೇಳಿಲ್ಲವೇನು? ನೋಡಿದೆವು, ಅನ್ಯಾಯವನ್ನು ಎದುರಿಸಿ ನಿಲ್ಲದಿದ್ದರೆ ಅವನು ಭೂಮಿಯ ಮೇಲೆ ಇರಲು ಅರ್ಹನಲ್ಲ. ನೋಡಿದೆವು, ಆ ಗೌಡನ ಸಾಲ ಕಟ್ಟೋಣವಂತೆ. ನೀನು ಭಯಪಡದೆ ನೆಮ್ಮದಿಯಿಂದ ಇರು. ಎಲ್ಲದಕ್ಕೂ ಆ ದೇವರಿದ್ದಾನೆ. ಬೇಡ ಆಕಾಶ್, ಬೇಡ. ದಯವಿಟ್ಟು ಈ ವಿಚಾರದಲ್ಲಿ ನೀನು ತಲೆ ಹಾಕಬೇಡ. ಏನು ದೇವು, ಇದೇನಿಲ್ಲ? ಯಾರು ಬೆಳಗ್ಗೆ ಬೆಂಕಿ ಇಟ್ಟಿರುವುದು? ಅದು ನಮಗೂ ಗೊತ್ತಿಲ್ಲ ಗೌಡ್ರೆ. ಧಣಿಗಳೇ, ಹೊಲಕ್ಕೆ ಬೆಂಕಿ ಬಿದ್ದಿದೆ ಅಷ್ಟೇ. ಹೌದು, ಇದೆಲ್ಲ ಹೇಗಾಯ್ತು? ಅದು ಏನು ಆಗಿಲ್ಲ, ಬಿಡಿ ಯಜಮಾನ್ರೆ. ಯಾಕ್ರೋ ಹಾಗೆ ತೊಗೊಳ್ತಾ ಇದ್ದೀರಾ? ಧಣಿಗಳೇ, ಹೊಲಕ್ಕೆ ಬೆಂಕಿ ಬಿದ್ದಿರುವುದು ಹೇಗೆ ಎಂಬುದು ನಮಗೂ ಸಹ ಗೊತ್ತಿಲ್ಲ. ಶೇಖರಪ್ಪ, ಯಜಮಾನ್ರೆ, ಧಣಿಗಳೇ, ಇವರು ಯಾರು? ಇವರು ಶೇಖರಪ್ಪ ಅಂತ ಹೇಳಿ ಬಹಳ ದೂರಿಂದ ಊರಿದವರು. ಇವರು ನಮ್ದು ನೆಂಟ್ರ, ಹಳೆ ನೆಂಟ್ರು. ಇಲ್ಲೇ ಇರ್ತಾರೆ. ಇವರು ನನ್ನ ಜನ್ಮ ಕೊಟ್ಟ ತಂದೆಯಲ್ಲವೇ? ನಾನೇ ಇವರ ಮಗನೆಂದು ಹೇಳಿಬಿಟ್ಟರೆ ಸರಿ ನಡೆದಿಲ್ಲ. ಸಮಯ ನೋಡಿ ಹೇಳಿದರೆ ಆಯ್ತು. ಏನಪ್ಪ ನಿಮ್ದು ಯಾವ ಊರಂತ ಹೇಳ್ತೀಯಾ? ಅವರು ಹುಟ್ಟಿದ್ದು ಬಾಪೂಜಿ ನಗರದಲ್ಲಿ, ಬೆಳೆದಿದ್ದು ನನ್ನ ಮನೆಯಲ್ಲಿ. ಬಾಪೂಜಿ ನಗರದಲ್ಲಿ? ಹಾಗಾದ್ರೆ ನನ್ನ ಮಗನಾಗಿರಲು ಸಾಧ್ಯವಿಲ್ಲ. ಆದ್ರೆ ಈ ಮಗುವನ್ನು ನೋಡಿದರೆ ನನ್ನ ಮಗನೇ ಎದುರು ನಿಂತಂತೆ ಕಾಣುತ್ತಿದ್ದಾನೆ. ಏಕೆ ಶೇಖರಪ್ಪ, ಏನಾಯ್ತು? ಏನು ಇಲ್ಲ ಯಜಮಾನ್ರೆ, ಮಗನ ನೆನಪಾಯ್ತು. ಅವನು ಇದ್ದಿದ್ದರೆ ಇವನಂಗೆ ಇರುತ್ತಿದ್ದನೇನೋ ಅಂದುಕೊಂಡೆ. ಅವನನ್ನೇ ಮಗನಂದು ತಿಳಿದುಕೊಳ್ಳಿ. ತುಂಬಾ ದೊಡ್ಡ ಮಾತು ಯಜಮಾನ್ರೆ, ಹಾಗೆ ಅಂದುಕೊಳ್ಳುತ್ತೇನೆ ಬಿಡಿ. ಆಕಾಶ್, ನಾವು ತೋಟಕ್ಕೆ ಹೋಗಿ ಬಂದೀವಿ. ಅಲ್ಲಿ ನೀವು ಇರ್ಲಿಲ್ಲ, ಇಲ್ಲೇ ಇರ್ತಿದ್ದು ಅಂಬೋದು ಅದಕ್ಕೆ ಬಂದೇ ಇದ್ದೀವಿ. ಬಾ, ಮನೆಗೆ ಹೋಗುತ್ತಾ? ಹಾಗೆ ಆಗಿರ್ಲಿ ಧಣಿಗಳೇ, ಹೋಗೋಣ. ಯಜಮಾನ್ರೆ, ನೀವು ಒಪ್ಪೋದಾದ್ರೆ ನಿಮ್ಮ ತೋಟದಲ್ಲಿ ನಾನೊಂದು ಸ್ವಲ್ಪ ಹೊತ್ತು ಸಮಯ ಕಳೆದು ಬರುತ್ತೇನೆ. ಆಗಬಹುದು ಶೇಖರಪ್ಪ, ಆಗಬಹುದು. ನಿನಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತೀನಿ.
ಬೇಸರ ಕಳೆದುಕೊಂಡು ಬೇಗ ಬಂದು ಬಿಡಿ. ಆಯ್ತು ಯಜಮಾನ. ಓ ದೇವನು ದೇವತೆಗಳೇ, ಕಂಡಿರಾ ಈ ನನ್ನ ಕಷ್ಟಗಳ? ಕರುಳ ಬಳ್ಳಿಯ ಕತ್ತರಿಸಿ ಹಾಕಿ ಮಗನಿಗಾಗಿ ತತ್ತರಿಸುವ ಈ ನನ್ನ ಭವಳೆಯ ಮುತ್ತಿನಂತ ಮಾತೃ ಹೃದಯದ ಮಗನನ್ನು ಕಳೆದುಕೊಂಡೆ. ಬಾಳಿಗೆ ಆಸರಿಯಾಗಿ ಬಂದವಳನ್ನು ಮಣ್ಣಲ್ಲಿ ಮುಚ್ಚಿದೆ. ನನ್ನದೊಂದು ಬದುಕೆ. ಅಂದು ಆ ಅನಾಥ ಮಗುವನ್ನು ನಾನು ಪೋಷಣೆ ಮಾಡಿದ್ದರೆ ನಾನಂದು ಅನಾಥನಾಗುತ್ತಿರಲಿಲ್ಲ. ನಾನು ಮಾಡಿದ ಒಂದು ತಪ್ಪು ಎಂದು ಈ ರೀತಿಯಾಗಿ ನನ್ನ ಬೆನ್ನು ಬಿಡದೆ ಕಾಡುತ್ತಿದೆ. ಮಾನವನ ಹೃದಯ ಕಲ್ಲಾದರೆ ಆ ದೇವರು ಕೂಡ ದೆವ್ವದಂತೆ ಕಾಣುತ್ತಾರಂತೆ. ಯಾರ ಪುಣ್ಯದ ಫಲವೋ ನಾನರಿಯೆ. ದೇವರಂತ ಮನುಷ್ಯನ ಆಶ್ರಯ ಸಿಕ್ಕಿದೆ. ಆದರೆ ಈ ಮಗುವನ್ನು ಕಂಡ ಕ್ಷಣ ನನ್ನ ಪಿತೃವ್ಯಾಮೋಹದ ಬಯಕೆಯ ಭಾವ ಕರಿಗೆದರಿದಂತೆ ಪಾಶವಾಯಿತು. ಬಗ್ಗಾದ ಬಾಳಿಗೆ ಬೆಳಕಿನ ಕಿರಣಗಳ ಹೊಳಪು ಕಂಡಂತ ಅನುಭವ. ಅಸನ್ಮುಖ ತಾಳ್ಮೆಯ ಗುಣವಲ್ಲ ಎಲ್ಲ ಎಂದು ನನ್ನ ಮಗನ ಸರ್ವ ಗುಣಗಳು ಇವನಲ್ಲಿ ಕಂಡೆ. ಸತ್ಯವೋ ಸುಳ್ಳು, ಇವನೇ ನನ್ನ ಮಗನಾಗ ಬಿಟ್ಟರೆ ನನ್ನಂತ ಅದೃಷ್ಟಶಾಲಿ ಬೇರೆ ಯಾರು ಇಲ್ಲ. ದೇವಿ ಆದಿಶಕ್ತಿ, ಕೈ ಹಿಡಿದು ಕಾಪಾಡು ತಾಯಿ, ಕೈ ಹಿಡಿದು ಕಾಪಾಡು. ತಾನೊಂದು ಬಗೆದರೆ ಮಾನವ, ನಿಧಿ ಒಂದು ಬಗೆಯಿತು ದೈವ, ನಿಧಿ ಒಂದು ಬಗೆಯಿತು ಬಗೆಯಿತು ದೈವ. ತಾನೊಂದು ಬಗೆದರೆ ಮಾನವ, ತಾನೊಂದು ಬಗೆದರೆ ಮಾನವ, ಇದು ಒಂದು ಬಗೆಯಿತು ದೈವ. ಆ ದೇವನು ನಿರೀಕ್ಷಿಸಿದ ಈ ಜೀವ, ಆ ದೇವನು ನಿರೀಕ್ಷಿಸಿದ ಈ ಜೀವ ಕಳೆಯುವುದು ಗಂಟು ನೋವ. ತಾನೊಂದು ಬಗೆದರೆ ಮಾನವ, ಇದು ಒಂದು ಬಗೆಯಿತು ದೈವ. ಕನಸು ನೆನಸಾಗಲಿಲ್ಲ, ಈ ನನ್ನ ಮನೆತನ ಬರಿದಾಯಿತಲ್ಲ. ನಾ ಕಂಡ ಕನಸು ನೆನಸಾಗಲಿಲ್ಲ, ಈ ನನ್ನ ಮನೆತನ ಬರಿದಾಯಿತಲ್ಲ. ಸೋಲು ಗೆಲುವು ಎಲ್ಲ ನಿನ್ನದೆ, ಸೋಲು ಗೆಲುವು ಎಲ್ಲ ನಿನ್ನದೆ. ದೈವದಲ್ಲಿ ವಿಧಿವಲ, ದೈವದಲ್ಲಿ ವಿಧಿವಲ, ವಿಧಿವಲ. ತಾನೊಂದು ಬಗೆದರೆ ಮಾನವ, ವಿಧಿ ಒಂದು ಬಗೆಯಿತು ದೈವ. ಎಲ್ಲೆಲ್ಲೂ ನಾನು ನೋಡಲಿ, ಏನೆಂದು ನಾನು ಕಾಣಲಿ. ಎಲ್ಲೆಲ್ಲೂ ನಾನು ನೋಡಲಿ,
ನಗ, ಹೇಳಿ ಗೌಡ್ರೆ. ನೀವು ಹೇಳಿದ್ದು ನಿಜ ತಾನೆ? ಹೌದು ಗೌಡ್ರೆ, ನಿಜ. ಅಲ್ಲಿರೋದು ಆ ವರ್ಧಪ್ಪನ ಮನೆಯಲ್ಲಿ ರಾಣಿ ಒಬ್ಳೆ. ಹೌದು ಗೌಡ್ರೆ, ಅವರವ್ರ ಕೆಲ್ಸಕ್ಕೆ ಅವರವ್ರು ಹೋಗಿದ್ದಾರೆ. ಅವರೆಲ್ಲ ಬಂದು ಸೇರೋದೊಳಗೆ ನಿಮ್ಮ ಕೆಲಸ ಮುಗಿಸ್ಕೊಂಡು ಬೇಗ ಬಂದು ಬಿಡಿ. ರುದ್ರ, ಲೇ ನಗ, ಬಂಡ್ರೆ ಇಲ್ಲಿ ನೋಡ್ರು. ನೀವಿಬ್ಬರು ಬಹಳ ಎಚ್ಚರಿಕೆಯಿಂದ ವಹಿಸ್ಬೇಕು. ನಾವು ಸ್ವಲ್ಪ ಯಾಮರಿದ್ರು ಇಲ್ಲಿಂದ ಯಾರು ಜೀವ ಸಹಿತ ಹೋಗುವುದಿಲ್ಲ. ಬಿ ಕೇರ್ಫುಲ್, ಅಂಡರ್ಸ್ಟ್ಯಾಂಡ್? ನೋಡಿ ಗೌಡ್ರೆ, ಯಾರನ್ನಾರು ಬಂದ್ಗಿಂದವರು. ಬಿ ಕೇರ್ಫುಲ್. ಬಿಡ್ಬೇಕಾ? ಅವತ್ತು ಶಿಖಂಡಿ ಎಂದು ನುಡಿದೆಯಲ್ಲ ಹೆಣ್ಣೆ, ಈಗ ತೋರಿಸುವೆ ಈ ರಾಜೇಂದ್ರ ಗೌಡನ ಗಂಡಸ್ತರವನ್ನು. ಜಾಸ್ತಿ ಕೂಗಾಡಿದ್ರೆ ಸಾಯಿಸ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಅಯ್ಯೋ, ಯಾರಾದ್ರೂ ಕಾಪಾಡಿ. ಹೇಳು ದೇವರೇ, ಹೇಳು. ಹೆಣ್ಣಿಗೆ ಬೇಕಾಗಿರುವುದು ಶೀಲವೇ ನನ್ನ ಆಸ್ತಿ. ಸಂಪತ್ತು ಆಸ್ತಿ ನಾನು ಕಳ್ಕೊಂಡ ಮೇಲೆ ನನ್ನ ಬಂಧು ಬಾಂಧವರಿಗೆ ನಾನು ಯಾವ ರೀತಿ ಮುಖ ತೋರಿಸ್ಲಿ? ಇಲ್ಲ ಇಲ್ಲ, ರಾಣಿ, ಏನಾಗಿದೆ ಅಮ್ಮ ನಿಮಗೆ? ಏನು ಮಾಡಿಕೊಳ್ಳುತ್ತಿರುವ? ಅಣ್ಣ, ಏನಾಗಬಾಗಿದ್ದಾಗಿತ್ತೋ ಅದನ್ನೇ ಆಗಿ ಹೋಯ್ತಣ್ಣ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅಣ್ಣ, ನೀವ್ಯಾರು ಇಲ್ಲದ ಸಮಯದಲ್ಲಿ ಆತ ತನ್ನ ಗುಂಪಿನೊಂದಿಗೆ ಬಂದು ಪವಿತ್ರವಾದ ನನ್ನ ಶೀಲಕ್ಕೆ ಬೆಂಕಿ ಹಚ್ಚಿದನಣ್ಣ. ಬೆಂಕಿ ಹಚ್ಚಿದ ಪಾಪಿ ಈ ಭೂಮಿ ಮೇಲೆ ಇನ್ನು ಬದುಕಿರ್ಬೇಕೆ? ರಾಣಿ, ರಾಣಿ, ನೀನು ದುಃಖಿಸಬೇಡಮ್ಮ, ದುಃಖಿಸಬೇಡ. ಈ ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತದಮ್ಮ, ಇದ್ದೇ ಇರುತ್ತದೆ. ಆ ನೈವಂತಿಕ ರಾಜೇಂದ್ರ ಕೈಯಿಂದ ನಿನ್ನ ಕೊರಳಿಗೆ ತಾಯಿ ನಾನು ಖಂಡಿಸಿದ್ದೇನಮ್ಮ, ನಾನು ಖಂಡಿಸಿದ್ದೇನೆ. ಇದು ಆ ದೇವರ ಆಣೆಯನ್ನು ಸತ್ಯವಮ್ಮ, ಸತ್ಯ. ಅಂದರೆ ಈಗ ಶೀಲಗೆಟ್ಟವಳಾಗಿ ನಾನು ಈ ನನ್ನ ಮುಖವನ್ನು ನನ್ನ ತಂದೆಗೆ ಹೇಗೆ ತೋರಿಸ್ಲಣ್ಣ? ಅದ್ರ ಬದಲಾಗಿ ನಾನು ಸಾಯದೆ ವಾಸಿ.
ರಾಣಿ, ಯಾರು ಹೇಳ್ತಾರಮ್ಮ ನಿನ್ನನ್ನು ಶೀಲಗೆಟ್ಟವಳೆಂದು? ಶುದ್ಧವಾದ ಮನಸ್ಸಿನ ಹೆಣ್ಣು ನೀನು. ನಿನ್ನ ದೇಹದ ಮೇಲೆ ಬಲಾತ್ಕಾರವಾಗಿದೆ ಅಷ್ಟೇ. ಶೀಲಗೆಟ್ಟವರೆಂದರೆ ಯಾರು ಗೊತ್ತಾ? ತಾಳಿ ಕಟ್ಟಿದ ಗಂಡನಿದ್ದರು ಅವನ ಮುಂದೆ ಸೋಗು ಮಾಡಿ ಪರಪುರುಷವರನ್ನು ತನ್ನ ಕಾಮತೃಷೆಯನ್ನು ನೇಗಿಸಿಕೊಳ್ಳುತ್ತಾಳಲ್ಲ, ಅವಳು ಶೀಲಗೆಟ್ಟವಳು. ಮದುವೆಗೂ ಮುನ್ನ ಬಾಯ್ ಫ್ರೆಂಡ್ ಅಂತ ಹೇಳಿ ತಾಯಿ ತನ್ನ ಅಣ್ಣ ತಮ್ಮಂದರನ್ನು ಯಾಮಾರಿಸಿ ಇನ್ನೊಬ್ಬನಿಗೆ ಸೆರಗು ಹಾರಿಸುತ್ತಾಳಲ್ಲ, ಅವಳು ಶೀಲಗೆಟ್ಟವಳು. ಮೈ ತುಂಬ ಬಟ್ಟೆ ಹಾಕದೆ ಶೋಕಿಗಾಗಿ ಅರ್ಧಂಬರ್ಧ ಬಟ್ಟೆ ತೊಟ್ಟು ನಾನೇ ತ್ರಿಪುರ ಸುಂದರಿ ಎಂದು ಯುವಕರ ಕಣ್ಣು ಕುಕ್ಕುವಂತೆ ಬಿನ್ನಾಳದಿಂದ ಮೆರೆಯುತ್ತಾಳಲ್ಲ, ಅವಳು ಶೀಲಗೆಟ್ಟವಳು. ಇಂತಹ ಯಾವೊಂದು ಗುಣವನ್ನು ಅರಿಯದ ನೀನು ಹೇಗಮ್ಮ ಶೀಲಗೆಟ್ಟವಳಾಗುತ್ತೀಯಾ? ಹೇಗೆ ಶೀಲಗೆಟ್ಟವಳಾಗುತ್ತೀಯಾ ಹೇಳು. ನೀನೇನೇ ಉದಾಹರಣೆಗಳು ಹೇಳಿದ್ರು ಕೂಡ ಶೀಲಗೆಟ್ಟವಳಾಗಿ ನಾನು ನನ್ನ ಬಂಧು ಬಾಂಧವರಿಗೆ ಮುಖ ತೋರಿಸಿ ಬದುಕಿರ್ಲಾರೆ ಅಣ್ಣ, ಬದುಕಿರ್ಲಾರೆ. ಆದ್ರೆ ನಿಮಗೆಲ್ಲ ನೆಮ್ಮದಿ ಅಣ್ಣ, ನೆಮ್ಮದಿ. ಏನಾಗಿದೆ ಮನೆಗೆ ನೋಡ್ರಿ, ನೀನು ಹೋಗಿದ್ದಾವಂತೆ. ನಾನು ಹೇಳಿದ ಮಾತೆಲ್ಲ ನಿನಗೆ ಅರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಹಾಗೇನಾದ್ರೂ ಒಂದು ವೇಳೆ ನೀನು ಸಾಯುವುದೇ ಆದರೆ ನಮ್ಮೆಲ್ಲರಿಗೂ ಅನ್ನದಲ್ಲಿ ಬೀಜ ಬೆರೆಸಿಟ್ಟು ನಂತರ ನೀರು ಸಾಯಮ್ಮ. ಈ ವಿಷಯ ನಮಗಲ್ಲದೆ ಯಾರಿಗೂ ತಿಳಿಸಬಾರದು. ನಾನು ಹೇಳುವ ತನಕ ಈ ವಿಷಯ ಯಾರಿಗೂ ಹೇಳುವುದಿಲ್ಲ. ಒಂದು ಮಾತು ಕೊಡಮ್ಮ, ಮಾತು ಕೊಡು. ಯಾರಿಗೂ ಹೇಳಲ್ಲ, ಈ ವಿಷಯ ಯಾರಿಗೂ ಹೇಳಲ್ಲ. ನೀನ್ ಮಾತ್ರ ಸಾಯ್ತೀನಿ ಮಾತ್ರ ಅನ್ಬೇಡ ಅಣ್ಣ, ಅನ್ಬೇಡ. ನೋಡು ನೋಡಿ, ಬೆಳಿಗಳು ಬರುವ ಸಮಯವಾಯ್ತು. ನೀನು ಹೋಗಿ ಸ್ವಲ್ಪ ಫ್ರೆಶ್ ಆಗಮ್ಮ. ಹೋಗು, ಹೋಗಮ್ಮ ರಾಣಿ. ಸರಿ ಅಣ್ಣ, ಹಾಗೆ ಆಗ್ಲಿ. ಚೆನ್ನಾಗಿತ್ತಲ್ಲ ಅವ್ರೆ ಶೇಖರಪ್ಪ ಸಿನಿಮಾ? ಹೌದು ಯಜಮಾನ್ರೆ, ಒಳ್ಳೆ ಚೆನ್ನಾಗಿತ್ತು. ಆಕಾಶ್, ನೀನು ಬರಬೇಕಾಗಿತ್ತು. ಯಾಕೆ ಇಬ್ರು ಮೌನವಾಗಿ ಇದ್ದೀರಾ? ಏನಾಯ್ತು ನಿಮ್ಮ ಬಾಯಿಗೆ? ಯಜಮಾನ್ರೆ, ರಾಣಿ ಯಾಕೋ ಸ್ವಲ್ಪ ಮೈಗೆ ಹುಷಾರಿಲ್ಲ ಅಂತ ಹೇಳ್ತಿದ್ಲು. ಹೌದಾ ನಮ್ಮ ರಾಣಿ? ಡಾಕ್ಟರ್ಗೆ ಫೋನ್ ಮಾಡಲ? ಹಾಗೇನು ಇಲ್ಲ ಅಪ್ಪಾಜಿ, ನಾನೀಗಾಗ್ಲೇ ಮಾತ್ರೆ ತೆಗೆದುಕೊಂಡಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ ರಾಣಿ, ಹಾಗೆ ನಾನು ಜಾಸ್ತಿ ಆದ್ರೆ ಹೇಳಮ್ಮ, ಈಗಲೇ ವೈದ್ಯರ ಬಳಿ ಹೋಗೋಣ. ನೋಡಿ, ನೀವಿಬ್ಬರು ಹೋಗಿ ವಿಶ್ರಾಂತಿ ತಗೊಳ್ಳಿ. ಹಾಗೇನಾದ್ರೂ ಒಂದು ವೇಳೆ ಜ್ವರ ಜಾಸ್ತಿ ಆದ್ರೆ ನಾನೇ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ. ಆಯ್ತು ಮಾರಾಯ, ನಿನಗೆ ತಿಳಿದಂಗೆ ಮಾಡು. ಬನ್ನಿ ಶೇಖರ್, ಹೋಗೋಣ. ರಾಣಿ, ನೀನು ಹೋಗೋಣ. ನೀನು ಹೋಗಿ ವಿಶ್ರಾಂತಿ ಹೋಗೋಣ. ಅಪ್ಪ, ತಂದೆ, ಜಗದೀಶ್ವರ, ನಿನ್ನನ್ನು ನಂಬಿದ್ದೇನೆ ತಂದೆ, ನಿನ್ನನ್ನು ನಂಬಿದ್ದೇನೆ. ಈ ನಮ್ಮ ದರಿಗಳ ಕಣ್ಣಲ್ಲಿ ಒಂದು ಹನಿ ನೀರು ಬಾರುತ್ತೆ. ನೋಡಿಕೋ ತಂದೆ, ನೋಡಿಕೋ. ಇಲ್ಲಿ ನಡೆದ ಈ ವಿಷಯವನ್ನು ಯಾರಿಗೂ ತಿಳಿಯಬಾರದೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಬೇಡಿಕೊಳ್ಳುತ್ತೇನೆ.
ನ್ಯಾಯವೇ ಉಳಿಸಿ ನೀತಿಯ ಮೆರೆಸಿ ನ್ಯಾಯವೇ ಉಳಿಸಿ ನೀತಿಯ ಮೆರೆಸಿ ಧರ್ಮವ ಕಾಯೋ ದೇವಾ ಧರ್ಮವ ಕಾಯೋ ಪ್ರಭಾವ ನ್ಯಾಯವೇ ಉಳಿಸಿ ನೀತಿಯ ಬೆಳೆಸಿ ನ್ಯಾಯವೇ ಉಳಿಸಿ ನೀತಿಯ ಬೆಳೆಸಿ ಧರ್ಮವೇ ಕಾಯೋ ದೇವಾ ಧರ್ಮವ ಕಾಯೋ ಪ್ರಭಾವ ಧರ್ಮವ ಕಾಯೋ ಪ್ರಭಾವ ಬಲಿಗೆ ಅಫಲೆಯ ಬಾಳು ನೀರಲಿ ಕರಗಿದ ಮಣ್ಣಿನ ಹಾಗೆ ಪಾಪಿಯ ಬಲೆಗೆ ಅಫಲೆಯ ಬಾಳು ನೀರಲಿ ಕರಗಿದ ಮಣ್ಣಿನ ಹಾಗೆ ಧರ್ಮವ ಕಾಯಲು ಇಲ್ಲವೇ ನೀನು ಧರ್ಮವ ಕಾಯಲು ಇಲ್ಲವೇ ನೀನು ಸರಗಿರಿದು ನೀ ಪಾರಯ್ಯ ಸರಗಿರಿದು ನೀ ಪಾರಯ್ಯ ನ್ಯಾಯವೇ ಉಳಿಸಿ ನೀತಿಯ ಬೆಳೆಸಿ ನ್ಯಾಯವೇ ಉಳಿಸಿ ನೀತಿಯ ಬೆಳೆಸಿ ಧರ್ಮವೇ ಕಾಯೋ ದೇವಾ ಧರ್ಮವೇ ಕಾಯೋ ಪ್ರಭಾವ ಧರ್ಮವೇ ಕಾಯೋ ಪ್ರಭಾವ ಅನ್ನವ ನೀಡಿದ ಒಡೆಯನ ಮನೆಗೆ ಕನ್ನವ ಹಾಕಿದ ಪಾಪಿಯು ಒಬ್ಬ ಅನ್ನವ ನೀಡಿದ ಒಡೆಯನ ಮನೆಗೆ ಕನ್ನವ ಹಾಕಿದ ಪಾಪಿಯು ಒಬ್ಬ ಅವನ ನಿರ್ನಾಮ ಮಾಡಲಿ ಏನು ಧರ್ಮವ ಹೇಗೆ ಉಳಿಸಲಿ ನಾನು ದಾರಿಯ ತೋರಿಸು ದೇವಾ ದಾರಿಯ ತೋರಿಸು ದೇವಾ ನ್ಯಾಯವೇ ಉಳಿಸಿ ನೀತಿಯ ಬೆಳೆಸಿ ನ್ಯಾಯವೇ ಉಳಿಸಿ ನೀತಿಯ ಬೆಳೆಸಿ ಧರ್ಮವ ಕಾಯೋ ದೇವಾ ಧರ್ಮವ ಕಾಯೋ ಪ್ರಭಾವ ಧರ್ಮವ ಕಾಯೋ ಪ್ರಭಾವ ಧರ್ಮವ ಕಾಯೋ ಪ್ರಭಾವ ರಾಜೇಂದ್ರ ಸಂಚು ಹೂಡಿ ಹೊಂಚು ಹಾಕಿ ನಮ್ಮ ದಣಿಗಳ ಮಗಳ ಮೇಲೆ ಅತ್ಯಾಚಾರ ಎಸಗಿರುವೆಯಲ್ಲ ಮಗನೇ ಮುಂದಿದೆ ನಿನಗೆ ಕಂಟಕರ ದಿನಗಳು ಕಾದಿದೆ ರಾಜೇಂದ್ರ ನೋಡಿಕೋ